ಕ್ರಿಸ್ತನಾಗಿರ್ತಕ್ಕಂಥ ಆರ್ನಮೆಂಟ್, ಆ ಸ್ವರ್ಗೀಯ ಮಹಿಮೆಯನ್ನು ಇನ್ನೂ ನನ್ನ ಒಳಗಡೆ ತುಂಬಿಸ್ಕೊಂಡು ನಾನು ಇನ್ನೂ ಬ್ಯೂಟಿಫುಲ್ ಆಗಲಿಕ್ಕೆ, ಆ ಹೆವನ್ಲಿ ಬ್ಯೂಟಿಯಿಂದ ತುಂಬಲ್ಪಡಲಿಕ್ಕೆ, ಆ ಸ್ವರ್ಗೀಯ ಸೌಂದರ್ಯದಿಂದ ತುಂಬಲ್ಪಡಲಿಕ್ಕೆ ನಾವೇನು ಮಾಡ್ತೀವಿ? ಇದನ್ನು ಓದ್ತೀವಿ, ಇದನ್ನು ಧ್ಯಾನಿಸ್ತೀವಿ. ಈ ಒಂದು ಸ್ವರ್ಗೀಯ ಬ್ಯೂಟಿಯಿಂದ ನೀವು ತುಂಬಲ್ಪಟ್ಟವರಾಗಿ ಹೀಗೆ ಹೋಗುವಾಗ ಈ ಬ್ಯೂಟಿಫುಲ್ ಅಲ್ಲಿರ್ತಕ್ಕಂಥ ಪಿಶಾಚಿ ಹೀಗೆ ಬರುವಾಗ ಅವನಿಗೆ ನಿಮ್ಮ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಅವನೇನು ಮಾಡ್ತಾನೆ? ಅವನು ಓಡೋಗ್ಬಿಡ್ತಾನೆ. ಸೊ ಅದರಿಂದ ನಮ್ಮ ಬ್ಯೂಟಿ ಹೆಚ್ಚು ಮಾಡಬೇಕಾದ್ರೆ ಈ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು. ನೋಡಿ, ಈ ಒಂದು ಲೋಕದಲ್ಲಿ ನಾವು ಆಭರಣಗಳನ್ನು ಧರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಚಿನ್ನ ಇರ್ಬೋದು, ಡೈಮಂಡ್ ಇರ್ಬೋದು. ನಾವು ಎಷ್ಟು ಕಾಸ್ಟ್ಲಿ ಆಭರಣಗಳನ್ನು ಧರಿಸ್ಕೊಳ್ತೀವೋ ಅಷ್ಟು ನಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಅಥವಾ ಒಂದು ಡಿಗ್ನಿಟಿ ಸಿಗುತ್ತೆ ಈ ಲೋಕದಲ್ಲಿ. ಅದರಿಂದನೇ ಸಾಧಾರಣವಾಗಿ ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ, ಯಾವುದಾದ್ರೂ ಒಂದು ಪ್ರೋಗ್ರಾಮಿಗೆ ಹೋಗಬೇಕಾದ್ರೆ ನಾವು ವಿಶೇಷವಾದ ಆಭರಣಗಳನ್ನು ಧರಿಸ್ಕೊಂಡು ನಾವು ಹೋಗ್ತೀವಿ. ಯಾಕೆ ನಾವು ಆಭರಣ ಧರಿಸ್ಕೊಂಡು ಹೋಗ್ತೀವಿ ಅಂದರೆ, ಆ ಆಭರಣದಿಂದ ನಮಗೇನೋ ಒಂದು ಸ್ಥಾನಮಾನ ಸಿಗುತ್ತೆ. ನಮ್ಮನ್ನು ಜನರು ನೋಡೋ ರೀತಿಯೇ ಬೇರೆ ಇರುತ್ತೆ. ಏನೂ ಆಭರಣ ಇಲ್ಲ ಹಾಗೆ ಹೋದರೆ ಜನ ಒಂದು ಮರ್ಯಾದೆ ಕೊಡೋದಿಲ್ಲ. ಕರೆಕ್ಟಾ? ಆದ್ದರಿಂದನೇ ಸಾಧಾರಣವಾಗಿ ಹೆಂಗಸರೆಲ್ಲ ಗಲಾಟೆ ಮಾಡಿ ಒಡವೆ ಮಾಡಿಸ್ಕೊಳ್ಳೋದು. ನಮಗೇನು ಮರ್ಯಾದೆ ಇರುತ್ತೆ ಹೀಗೆ ಹೋದರೆ? ನಮಗೆ ಒಂದು ಸ್ಟ್ಯಾಂಡರ್ಡ್ ಆದ ಒಂದು ಆಭರಣಗಳು ಬೇಕು. ಜನ ನಮ್ಮನ್ನು ನೋಡಬೇಕು, ಜನ ನಮ್ಮನ್ನು ಗುರುತಿಸ್ಬೇಕಾದ್ರೆ, ಜನ ನಮಗೊಂದು ಮರ್ಯಾದೆ ಕೊಡಬೇಕಾದ್ರೆ ನಮಗೆ ಬೆಲೆ ಬಾಳುವ ಆಭರಣಗಳು ಬೇಕು. ಮತ್ತು ಆಭರಣಗಳನ್ನ ನಾವು ಎಷ್ಟು ಧರಿಸ್ಕೊಳ್ತೀವೋ ಅಷ್ಟು ನಾವು ಸುಂದರವಾಗಿ ಕಾಣ್ತೀವಿ, ಅಟ್ರಾಕ್ಟಿವ್ ಆಗಿ ಕಾಣ್ತೀವಿ. ಅದು ಈ ಲೋಕದಲ್ಲಿ ಸಾಧಾರಣವಾಗಿ ಮನುಷ್ಯರು ಬಯಸುವಂಥ ಒಂದು ಮಹಿಮೆ ಆಗಿದೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು ನಿಜವಾಗಲೂ ನಾವು ವಿಶ್ವಾಸಿಗಳಾದರೆ ನಮ್ಮ ಆಭರಣ ಯೇಸು ಆಗಿರ್ತಾರೆ. ನಾವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಾಗ ಮಾತ್ರವೇ ನಾವು ಒಂದು ಮಹಿಮೆ ಉಳ್ಳವರಾಗಿ ಕಾಣಲ್ಪಡೋದು. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಟ್ರೂ ಗ್ಲೋರಿ. ನಮಗೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಆಭರಣ ಅಲ್ಲ ನಮ್ಮ ಮಹಿಮೆ ಅಂತಕ್ಕಂಥದ್ದು. ಆರ್ನಮೆಂಟ್ಸ್ ಆರ್ ನಾಟ್ ಅವರ್ ಗ್ಲೋರಿ. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಗ್ಲೋರಿ. ಹೀ ಈಸ್ ದ ಟ್ರೂ ಲಿವಿಂಗ್ ಆರ್ನಮೆಂಟ್, ಹೆವನ್ಲಿ ಆರ್ನಮೆಂಟ್. ಒಂದು ಸ್ವರ್ಗೀಯವಾದ ಒಡವೆ ಯೇಸು ಕ್ರಿಸ್ತರಾಗಿದ್ದಾರೆ. ಈ ಒಂದು ಅರಿವು ಒಬ್ಬರ ಒಳಗಡೆ ಬಂದರೆ ಖಂಡಿತವಾಗಲೂ ನಾವು ಈ ಲೋಕದಲ್ಲಿ ಒಂದು ಮಹಿಮೆಯನ್ನು ಹುಡುಕಿಕೊಂಡು ಹೋಗೋದಿಲ್ಲ. ವಿ ವಿಲ್ ನಾಟ್ ಸೀಕ್ ಗ್ಲೋರಿ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಾವು ಯಾಕೆ ಮಹಿಮೆಯನ್ನು ಹುಡುಕಿಕೊಂಡು ಹೋಗ್ತೀವಿ ಅಂದರೆ, ನಮಗೆ ನಿಜವಾದ ಆಭರಣ ಸಿಗದೇ ಇರೋದ್ರಿಂದ. ನಿಜವಾದ ಆಭರಣ ಅಂದರೆ ಅಳಿದು ಹೋಗದೇ ಇರುವ ಆಭರಣ, ಯಾರಿಗೂ ಕಳ್ತನ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಆಭರಣ, ಸ್ವರ್ಗೀಯವಾದ ಆಭರಣ. ಆ ಆಭರಣ ಪವಿತ್ರಾತ್ಮರಾಗಿದ್ದಾರೆ, ಯೇಸು ಆಗಿದ್ದಾರೆ. ಆ ಆಭರಣ ನಾನು ಧರಿಸಿಕೊಂಡಿರೋದಾದರೆ ಖಂಡಿತವಾಗಲೂ ಇನ್ನೊಂದು ಅಳಿದು ಹೋಗುವ ಆಭರಣಕ್ಕೆ ನಾನು ಆಸೆ ಪಡೋದಿಲ್ಲ, ಅಥವಾ ಈ ಲೋಕದ ಚಿನ್ನ ಬೆಳ್ಳಿ ಅಥವಾ ಈ ಲೋಕದ ಅಳಿದು ಹೋಗುವಂಥ ನಶಿಸಿ ಹೋಗುವಂಥ ಒಂದು ಮಹಿಮೆಗೆ ನಾನು ಆಸೆ ಪಡೋದಿಲ್ಲ, ಆಸೆ ಬರೋದಿಲ್ಲ. ನಮ್ಮಲ್ಲಿ ಯೇಸು ಇಲ್ಲದೆ ಇದ್ದಾಗ, ನಮ್ಮಲ್ಲಿ ಪವಿತ್ರಾತ್ಮರು ಇಲ್ಲದೆ ಇದ್ದಾಗ ನಮಗೆ ಲೋಕದ ಮಹಿಮೆ ಬೇಕು ಅಂತ ಅನಿಸುತ್ತೆ. ಜನ ನಮ್ಮನ್ನು ಗುರುತಿಸಬೇಕು, ನಾವು 4 ಜನರ ಮಧ್ಯದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ನಮಗಿದೆಲ್ಲ ಬೇಕು, ಅದೆಲ್ಲ ಬೇಕು, ಹೀಗಿರಬೇಕು, ಹಾಗಿರಬೇಕು. ಇದೆಲ್ಲ ನಮ್ಗೆ ಅನಿಸೋದು ಯಾವಾಗ ಕೇಳಿದ್ರೆ, ನಮ್ಮ ಒಳಗಡೆ ನಿಜವಾದ ಮಹಿಮೆ ಇಲ್ಲದೇ ಇದ್ದಾಗ, ನಿಜವಾದ ಒಂದು ಗೌರವ ನಮ್ಮ ಒಳಗಡೆ ಇಲ್ಲದೇ ಇದ್ದಾಗ. ನಮ್ಮ ನಿಜವಾದ ಗೌರವ ಏನು ಕೇಳಿದರೆ, ಯೇಸು ನಮ್ಮ ಒಳಗಡೆ ಇರುವುದೇ ನಮ್ಮ ಗೌರವ. ಕ್ರೈಸ್ಟ್ ಇನ್ ಅಸ್ ಈಸ್ ಅವರ್ ರಿಯಲ್ ಗ್ಲೋರಿ, ರಿಯಲ್ ಆನರ್. ಅದಕ್ಕಿಂತ ಒಂದು ದೊಡ್ಡ ಗೌರವ ಈ ಪ್ರಪಂಚದಲ್ಲಿ ಬೇರೆ ಯಾವುದು ಇಲ್ಲ. ಒಬ್ಬ ಪಾಪಿ ಮನುಷ್ಯನಿಗೆ ಅತಿ ದೊಡ್ಡ ಗೌರವ ಅಂದರೆ ದೇವರು ಆತನ ಒಳಗಡೆ ಬಂದು ವಾಸವಾಗಿರೋದು. ಆ ದೇವರು ನನ್ನ ಒಳಗಡೆ ಇದ್ದಾರೆ, ಯೇಸು ನನ್ನಲ್ಲಿದ್ದಾರೆ ಎಂಬ ಆ ಒಂದು ಸತ್ಯ ನಮಗೆ ಅರ್ಥ ಆದರೆ ಖಂಡಿತವಾಗಲೂ ನಾವು ಇನ್ನೊಂದು ರೀತಿಯ ಮಹಿಮೆಯನ್ನು ಹುಡುಕಿಕೊಂಡು ಹೋಗೋದಿಲ್ಲ. ವಿ ವಿಲ್ ನಾಟ್ ಸೀಕ್ ಎನಿ ಗ್ಲೋರಿ ಇನ್ ದಿಸ್ ವರ್ಲ್ಡ್ ಫ್ರಮ್ ದ ಪೀಪಲ್. ಜನರಿಂದ
ಲೋಕದಿಂದ ಒಂದು ಮಹಿಮೆಯನ್ನು ಹುಡುಕಿಕೊಂಡು ನಾವು ಹೋಗೋದಿಲ್ಲ. ಆದರೆ ಇವತ್ತು ಯೇಸು ಕ್ರಿಸ್ತರಾಗಿರ್ತಕ್ಕಂಥ ದೇವರ ಮಹಿಮೆ, ಜೀಸಸ್ ಕ್ರೈಸ್ಟ್ ಈಸ್ ಗಾಡ್ಸ್ ಗ್ಲೋರಿ ಅಲ್ವಾ, ಯೇಸುವೇ ದೇವರ ಮಹಿಮೆ ಆಗಿದ್ದಾರೆ. ಆ ಒಂದು ಮಹಿಮಾ ಸ್ವರೂಪನಾದ ದೇವರು ನನ್ನೊಳಗಡೆ ವಾಸವಾಗಿ ಇಲ್ಲದೇ ಇದ್ದರೆ ಖಂಡಿತವಾಗಲೂ ಅದೊಂದು ದೊಡ್ಡ ಟ್ರ್ಯಾಜಿಡಿ ಅಂತ ಹೇಳ್ಬೋದು, ಬಹಳ ದುಃಖಕರವಾದ ವಿಷಯ. ಆದರೆ ನನ್ನೊಳಗಡೆ ಆ ಕ್ರಿಸ್ತನು ಜೀವಿಸುವಾಗ ಖಂಡಿತವಾಗಲೂ ಅದೇ ಅತ್ಯಂತ ಶ್ರೇಷ್ಠವಾದ ಸಂತೋಷದಾಯಕವಾದ ಒಂದು ವಿಷಯ. ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಕೂಡ ಇಲ್ಲ. ಆದರೆ ನಾವೆಷ್ಟೋ ಬಾರಿ ಈ ಕ್ರಿಸ್ತನಲ್ಲಿ ಸಂತೋಷ ಪಡೋದಕ್ಕಿಂತನೂ ನಾವು ಲೋಕದಲ್ಲಿ ಲೌಕಿಕವಾದವುಗಳಲ್ಲಿ ನಾವು ಸಂತೋಷ ಪಡಲಿಕ್ಕೋಸ್ಕರ ತುಂಬ ಪ್ರಾರ್ಥನೆ ಮಾಡ್ತೀವಿ, ತುಂಬ ಪ್ರಯತ್ನ ಪಡ್ತೀವಿ, ಏನೇನೋ ಮಾಡ್ತೀವಿ. ಆದರೂ ಕೂಡ ನಾವು ಸಂತೋಷವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಮಗೆ ಸಿಗ್ತಕ್ಕಂಥ ಪ್ರತಿಯೊಂದು ಸಂತೋಷ ಅಥವಾ ಒಂದು ಕ್ಷಣಿಕವಾದ ಆನಂದ ಏನಿದೆಯೋ ಅದೆಲ್ಲ ಅಳಿದು ಹೋಗುವಂಥದ್ದು, ನಾಶವಾಗಿ ಹೋಗುವಂಥದ್ದು. ಆದರೆ ಯೇಸು ಕ್ರಿಸ್ತನು ನಮ್ಮೊಳಗಡೆ ಜೀವಿಸುವಾಗ ಅದರಿಂದ ನಮಗೆ ಸಿಗುವಂಥ ಸಂತೋಷ, ಆನಂದ ಇದೆಯಲ್ವಾ, ಅದು ಯಾರಿಗೂ ನಾಶ ಮಾಡಲಿಕ್ಕಾಗೋದಿಲ್ಲ, ಅದು ಶಾಶ್ವತವಾಗಿ ಇರುವಂಥದ್ದು. ಯಾವಾಗ ಆ ಯೇಸು ಕ್ರಿಸ್ತನಲ್ಲಿ ನಮಗೆ ಆನಂದಿಸಲಿಕ್ಕೆ ಸಾಧ್ಯವಾಗುತ್ತೋ ಅದಕ್ಕಿಂತ ದೊಡ್ಡ ಒಂದು ಬ್ಲೆಸ್ಸಡ್ ಲೈಫ್ ಬೇರೆ ಯಾವುದೂ ಇಲ್ಲ. ನಿಜವಾದ ಬ್ಲೆಸ್ಸಡ್ ಲೈಫ್ ಅಂದರೆ ಏನು ಗೊತ್ತಾ? ವೆನ್ ಯು ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಬ್ಲೆಸ್ಸರ್, ದ್ಯಾಟ್ ಈಸ್ ದ ಬ್ಲೆಸ್ಸಡ್ ಲೈಫ್. ಆಶೀರ್ವಾದ ಮಾಡುವಾತನು ಯಾರು? ದೇವರು, ಯೇಸು ಸ್ವಾಮಿ. ಆ ಯೇಸು ಸ್ವಾಮಿಯನ್ನು ನಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾದರೆ ದ್ಯಾಟ್ ಈಸ್ ಎ ಹೈಯೆಸ್ಟ್ ಬ್ಲೆಸ್ಸಿಂಗ್. ಅದೇ ಅತ್ಯುನ್ನತವಾದ ಒಂದು ಆಶೀರ್ವಾದ. ಆ ಯೇಸು ಕ್ರಿಸ್ತರನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದರಷ್ಟು ಶಾಪಗ್ರಸ್ತ ಜೀವನ ಬೇರೆ ಯಾವುದೂ ಇಲ್ಲ. ಅದೇ ಒಂದು ಶಾಪಗ್ರಸ್ತ ಜೀವನ ಅಂದರೆ ಏನು ಗೊತ್ತಾ? ಕ್ರಿಸ್ತನನ್ನು, ರಕ್ಷಕನನ್ನು, ದೇವರನ್ನು, ಕರ್ತನನ್ನು ನಮ್ಮೊಳಗಡೆ ಅನುಭವಿಸಲಿಕ್ಕೆ ಸಾಧ್ಯ ಆಗದೆ ನಾವು ಬದುಕೋದೇ ಒಂದು ಶಾಪಗ್ರಸ್ತವಾದ ಜೀವನ. ಅಂದರೆ ಪ್ರಾರ್ಥನೆ ಮಾಡುವಾಗ ಎಲ್ಲ ಒಳ್ಳೆಯದಾಗತ್ತೆ, ಅದು ಬೇರೆ ವಿಷಯ, ಅದು ಯಾರು ಮಾಡಿದರೂ ಆಗ್ತದೆ. ಅದಕ್ಕೆ ಕ್ರೈಸ್ತ ವಿಶ್ವಾಸಿಗಳೇ ಮಾಡಬೇಕು ಅಂತ ಇಲ್ಲ, ಅನ್ಯರು ಕೂಡ ಪ್ರಾರ್ಥನೆ ಮಾಡುವಾಗ ಕೂಡ ದೇವರು ಅದ್ಭುತ ಮಾಡ್ತಾರೆ. ನಮಗೆ ಗೊತ್ತು, ಬೈಬಲ್ನಲ್ಲಿ ಶತಾಧಿಪತಿ ಅವನು ಅನ್ಯ ಧರ್ಮೀಯನು. ಅವನು ಯೇಸು ಸ್ವಾಮಿ ಹತ್ರ ಬಂದು ತನ್ನ ಸೇವಕನಿಗಾಗಿ ಬೇಡ್ಕೊಂಡಾಗ ಯೇಸು ಆತನಿಗೆ ಸೌಖ್ಯ ಕೊಡ್ತಾರೆ. ಅದೇ ರೀತಿ ಕಾನಾನಾಡಿನ ಮಹಿಳೆ ಅನ್ಯ ಧರ್ಮೀಯಳು, ಯಹೂದ್ಯಳಲ್ಲ, ಅವಳು ಬಂದು ಯೇಸುವೆ ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ದಯವಿಟ್ಟು ಬಿಡುಗಡೆ ಕೊಡಿ ಅಂತ ಹೇಳಿದಾಗ ಯೇಸು ಅಲ್ಲಿ ಬಿಡುಗಡೆ ಕೊಟ್ಟರು. ಅದೇ ರೀತಿ ಅನೇಕ ಅದ್ಭುತ ಕಾರ್ಯಗಳನ್ನು ಯೇಸು ಸ್ವಾಮಿ ಮಾಡಿದ್ದಾರೆ. ಅವ್ರ ಹತ್ರ ಬೇಡುವವರಲ್ಲಿ, ಪ್ರಾರ್ಥಿಸುವವರಲ್ಲಿ ಅನೇಕ ಕಾರ್ಯಗಳನ್ನ ಅವರು ಮಾಡಿದ್ದಾರೆ. ಆದರೆ ಆ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಪ್ರಾರ್ಥನೆ ಮಾಡಿ ನಮಗೆ ಅನೇಕ ಕಾರ್ಯಗಳನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿಶ್ವಾಸ ಬೇಕು ಅಂತ ಏನಿಲ್ಲ. ವಿಶ್ವಾಸಿನೂ ಆಗ್ಬೋದು, ಅವಿಶ್ವಾಸಿನೂ ಕೂಡ ಆಗ್ಬೋದು. ಯೇಸು ಸ್ವಾಮಿ ಹತ್ರ ಬರೋ ಯಾರನ್ನೂ ಅವರು ಆಗೋದಿಲ್ಲ ಅಂತ ಹೇಳಿ ಕಳಿಸೋದಿಲ್ಲ, ಒಳ್ಳೇದು ಮಾಡ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಆ ಯೇಸುವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಜೀಸಸ್ ಆರ್ ದ ಬ್ಲೆಸ್ಸಿಂಗ್. ಆಶೀರ್ವಾದ ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಯೇಸುವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಆಶೀರ್ವಾದ ಅನುಭವಿಸ್ಲಿಕ್ಕಾದರೆ ಖಂಡಿತ ಯೇಸುನ ಪ್ರೀತಿ ಮಾಡಲ್ಲ ನಾವು ಯಾವತ್ತು. ಯೇಸುನ ಅನುಭವಿಸ್ಲಿಕ್ಕಾದರೆ ಖಂಡಿತ ನಮಗೆ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗತ್ತೆ. ಈಗ ನೋಡಿ, ನಾವು ಬದುಕಿರೋದೇ ಒಂದು ಆಶೀರ್ವಾದ, ಮಾತಾಡ್ತಾ ಇರೋದು ಒಂದು ಆಶೀರ್ವಾದ, ದೇವರ ಆಶೀರ್ವಾದ. ನಾವು ಉಸಿರಾಡ್ತಾ ಇರೋದು ಒಂದು ಆಶೀರ್ವಾದ ಅಲ್ವಾ? ನಮಗೆ ಅನುದಿನ ಊಟ ಬಟ್ಟೆ ಸಿಗ್ತಾ ಇರೋದು ಒಂದು ದೇವರ ಆಶೀರ್ವಾದ ಅಲ್ವಾ? ಅದಲ್ಲದೇ ಕಾಯಿಲೆ ಬಂದಾಗ ಡಾಕ್ಟ್ರು ಕೈ ಬಿಟ್ಟಾಗ ಕೆಲವೊಮ್ಮೆ ಅದ್ಭುತಕರವಾಗಿ ರೋಗ ಸೌಖ್ಯ ಸಿಕ್ಕೋದು ಒಂದು ಆಶೀರ್ವಾದ ಅಲ್ವಾ? ಈ ರೀತಿ ಎಷ್ಟೋ ರೀತಿಯ ಆಶೀರ್ವಾದಗಳು ನಮ್ಮ ಈ ಭೌತಿಕ ಜೀವನದಲ್ಲಿ ನಮಗೆ ಸಿಗ್ತಾನೇ ಇರುತ್ತೆ. ಆದರೆ ಈ ಭೌತಿಕ ಆಶೀರ್ವಾದ ಪಡ್ಕೊಳ್ಳದೆ ಇರೋರು ಯಾರಾದರೂ ಇದ್ದಾರಾ? ಜೀವಂತವಾಗಿರೋರು ಇದ್ದಾರಾ? ಯಾರೂ ಇಲ್ಲ. ಎಲ್ಲ ಜೀವ ಇರೋ ಎಲ್ಲ ಮನುಷ್ಯನಿಗೂ ದೇವರ ಆಶೀರ್ವಾದ ಇದೆ. ಅವ್ನು ಬದುಕಿರೋದೇ ಒಂದು ಆಶೀರ್ವಾದ ಅಂತ ಹೇಳುವಾಗ ಆ ದೇವರ ಆಶೀರ್ವಾದನೇ. ಅವನು ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ. ನಮಗೆ ಕೆಲವು ಟೈಮ್ ಅನಿಸುತ್ತೆ, ದೇವರು ಯಾಕೆ ಇಂಥವ್ರನ್ನ ಉಳಿಸಿದಾರಪ್ಪ ಅಂತ ಅನಿಸುತ್ತೆ. ಸೊ ದೇವರಾಗಿರೋದ್ರಿಂದ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾರೆ. ಅದು ಭೌತಿಕವಾದ ಆಶೀರ್ವಾದ. ಇದು ಎಲ್ಲ ಮನುಷ್ಯರು, ನಾವೆಲ್ಲ ಪ್ರತಿದಿನ ಅನುಭವಿಸ್ತಾ ಇದ್ದೀವಿ. ಆದರೆ ಎಲ್ಲ ಮನುಷ್ಯನಿಗೂ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಆಗ್ತಾ ಇದೆಯಾ? ಯೇಸುವನ್ನು ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಾ? ಆ ಯೇಸು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೆ ಆಗ್ತಾ ಇದೆಯಾ? ಯಾಕೆ ಹೇಳಿ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದರೆ, ಈ ಆಶೀರ್ವಾದ ಕೊಡುವಾತನನ್ನು ನಾವು ಅನುಭವಿಸ್ತಾ ಇಲ್ಲ. ಈ ಆಶೀರ್ವಾದ ಮಾಡಿದ ದೇವರು ಯೇಸು ಪ್ರಭುವನ್ನು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳದೆ ಇರೋದರಿಂದ, ಅನುಭವಿಸದೇ ಇರೋದರಿಂದ, ಯಾವಾಗ ಯೇಸು ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವೋ ಖಂಡಿತವಾಗಲೂ ನಮಗೆ ದೇವ್ರ ಮೇಲೆ ಪ್ರೀತಿ ಬರೋದು ಆವಾಗಲೇ.
ದೇವ್ರ ಮೇಲೆ ಪ್ರೀತಿ ಬಂದು ನಾವು ನಿಜವಾಗ್ಲೂ ಯೇಸು ಸ್ವಾಮಿಗೋಸ್ಕರ ಬದುಕ್ತೀವಿ. ಯಾವಾಗ ಯೇಸುವಿನ ಅನುಭವ ನಮಗೆ ಸಿಗಬೇಕು. ಆಶೀರ್ವಾದ ಸಿಕ್ಕಿದ್ರಲ್ಲ, ಯೇಸುವೇ ಒಂದು ಆಶೀರ್ವಾದವಾಗಿ ನಮಗೆ ಅನುಭವಿಸ್ಲಿಕ್ಕೆ ಆಗಬೇಕು. ಆಗ ಮಾತ್ರನೇ ಅದು ಸಾಧ್ಯ. ಅದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತರೇ ನಮ್ಮ ಆಶೀರ್ವಾದವಾಗಿದ್ದಾರೆ. ಅವರೇ ನಮ್ಮ ಒಂದು ಆರ್ನಮೆಂಟ್, ಅವರೇ ನಮ್ಮ ಒಂದು ಒಡವೆ ಆಗಿದ್ದಾರೆ. ನಮ್ಮ ಆತ್ಮದ ಒಡವೆ, ನಮ್ಮ ಜೀವಿತದ ಒಡವೆ, ಶ್ರೇಷ್ಠವಾದ ಬೆಲೆ ಕಟ್ಟಲಾಗದಂತಹ, ಯಾರಿಂದಲೂ ಕಳ್ತನ ಮಾಡಲಿಕ್ಕಾಗದ, ನಾಶಪಡಿಸಲಿಕ್ಕೆ ಸಾಧ್ಯವಾಗದಂಥ ಒಂದು ಒಡವೆ ಯೇಸು ಆಗಿದ್ದಾರೆ. ಆ ಯೇಸು ಕ್ರಿಸ್ತನಲ್ಲಿ ನಾವು ಆನಂದಿಸ್ತಾ ಜೀವಿಸಲಿಕ್ಕೆ ಬೇಕಾದ ವಾಕ್ಯಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡೋಣ. ಯೆಹೋಶುವನ ಗ್ರಂಥ ಅಧ್ಯಾಯ 1 ವಾಕ್ಯ 6 ಅಲ್ಲಿಂದ ನಾವು ಓದೋಣ. ಜೋಶುವ ಚಾಪ್ಟರ್ 1 ವರ್ಸ್ 6 ಆನ್ವರ್ಡ್ಸ್. ಅಲ್ಲಿ ದೇವರು ಯೆಹೋಶುವನಿಗೆ ಹೇಳ್ತಾರೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಏಕೆಂದರೆ ನಾನು ಈ ಜನರ ಪೂರ್ವಜರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡನ್ನು ಇವರಿಗೆ ಸ್ವಾಧೀನಪಡಿಸಬೇಕಾದವನು ನೀನೇ. ನನ್ನ ದಾಸನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಮಾತ್ರ ಸ್ಥೈರ್ಯದಿಂದ ಪರಿಪಾಲಿಸು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸು. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಾರ್ಥನಾಗುವೆ. ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳಿದರು. ಇಲ್ಲಿ ದೇವರು ಯೆಹೋಶುವನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಏನು ಜವಾಬ್ದಾರಿ ಕೊಡ್ತಾ ಇದ್ದಾರೆ? ಏನು ಜವಾಬ್ದಾರಿ ಕೊಡ್ತಾ ಇದ್ದಾರೆ? 6ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನಾನು ಈ ಜನರ ಪೂರ್ವಜರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡನ್ನು ಇವರಿಗೆ ಸ್ವಾಧೀನಪಡಿಸಬೇಕಾದವನು ನೀನೆ. ಇಸ್ರಾಯೇಲ್ ಜನರನ್ನು ವಾಗ್ದಾತ್ತ ಭೂಮಿಯಾದ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸೆಟ್ಲ್ ಮಾಡಿಸೋ ಕೆಲಸ ಯಾರ್ದು? ಯೆಹೋಶುವನದ್ದು. ಅವನು ಕರ್ಕೊಂಡು ಹೋಗಬೇಕಾದ್ರೆ ಮೊದಲು ಅವನಿಗೆ ಅದರ ಬಗ್ಗೆ ಅರಿವಿರಬೇಕು, ಅದರ ಬಗ್ಗೆ ನಾಲೆಡ್ಜ್ ಇರಬೇಕು. ಅದರಿಂದನೇ ಈ ಬೇಹುಗಾರರನ್ನು ಮೋಶೆ ಕಳಿಸುವಾಗ ಯೆಹೋಶುವ ಕೂಡ ಹೋಗ್ತಾನೆ. ಹೋಗಿ ಆ ನಾಡನ್ನು ನೋಡ್ಕೊಂಡು ಬಂದು ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಒಂದು ಗುಡ್ ರಿಪೋರ್ಟ್ ಕೊಡ್ತಾನೆ. ಈಗ ಯೆಹೋಶುವನ ಸ್ಥಾನದಲ್ಲಿ ನಮ್ಮನ್ನು ಇರಿಸ್ಕೊಂಡು ನಾವು ಥಿಂಕ್ ಮಾಡೋಣ, ನಮ್ಮಿಂದ ದೇವರು ಏನು ಬಯಸ್ತಾ ಇದ್ದಾರೆ? ಸುಮ್ಮನೆ ನಮ್ಮನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ ಭೂಮಿಯಲ್ಲಿ, ಅಲೆಮಾರಿಗಳ ಥರ ಅಲ್ಕೊಂಡು ತಿರುಗ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ನಮಗಿಷ್ಟ ಬಂದ ಹಾಗೆ ಸ್ವಲ್ಪ ಬದುಕಲಿಕ್ಕೋಸ್ಕರ ದೇವರು ನಮ್ಮನ್ನು ಹಾಗೆ ಬಿಟ್ಬಿಟ್ಟಿದ್ದಾರಾ? ಅಥವಾ ಏನಾದರೂ ವಿಶೇಷವಾದ ಯೋಜನೆ ಇದೆಯಾ ದೇವರಿಗೆ ನಮ್ಮ ಕುರಿತಾಗಿ? ದೇವರಿಗೆ ಏನಾದರೂ ವಿಶೇಷವಾದ ಯೋಜನೆ ಇದೆಯಾ? ಖಂಡಿತವಾಗಲೂ ದೇವರಿಗೆ ಪ್ರತಿಯೊಬ್ಬ ಮನುಷ್ಯನ ಕುರಿತಾಗಿ ಶ್ರೇಷ್ಠವಾದ ಯೋಜನೆ ಇದೆ. ಸಾಧಾರಣವಾದ ಒಂದು ಯೋಜನೆ ಅಲ್ಲ ಇರೋದು. ಸಾಧಾರಣವಾದ ಒಂದು ಯೋಜನೆ ಅಂದರೆ ಈ ಲೋಕದಲ್ಲಿ ನಾವೇನೋ ಒಂದು ಆಗಬೇಕು, ಒಂದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಕೋಟ್ಯಾಧಿಪತಿ ಆಗಬೇಕು, ಲಕ್ಷಾಧಿಪತಿ ಆಗಬೇಕು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಇದೆಲ್ಲ ಲೋಕದ ಜನರಿಗಿರ್ತಕ್ಕಂಥ ಲೌಕಿಕವಾದ ಯೋಜನೆಗಳು. ಬಟ್ ದೇವರಿಗೆ ಇದ್ಯಾವುದು ಅಲ್ಲ ನಮ್ಮ ಕುರಿತಾಗಿರ್ತಕ್ಕಂಥ ಯೋಜನೆಗಳು. ಇದೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಯೋಜನೆಗಳಾಗಿದೆ. ಆದರೆ ದೇವರಿಗೆ ನಮ್ಮ ಕುರಿತಾಗಿರ್ತಕ್ಕಂಥದ್ದು ಶ್ರೇಷ್ಠವಾದ ಯೋಜನೆ, ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಶ್ರೇಷ್ಠವಾದ ಯೋಜನೆ. ಅದು ಏನು ಅಂದರೆ, ನಾವೆಲ್ಲರೂ ಕೂಡ ಆ ಸ್ವರ್ಗ ರಾಜ್ಯಕ್ಕೆ ಬರಬೇಕು. ಆ ಸ್ವರ್ಗೀಯ ಕಾನನನ್ನು ನಾವೆಲ್ಲರೂ ಕೂಡ ತಲುಪಬೇಕು ಎಂಬ ಶ್ರೇಷ್ಠವಾದ ಯೋಜನೆ ದೇವರು ನಮಗೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ವಾಗ್ದಾನಗಳನ್ನು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಅನೇಕ ವಾಗ್ದಾನಗಳನ್ನು ಪವಿತ್ರ ಬೈಬಲ್ ಪುಸ್ತಕದಲ್ಲಿ ದೇವರು ನಮಗೋಸ್ಕರ ಬರೆದು ಇಟ್ಟಿದ್ದಾರೆ.
ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ವಾಗ್ದಾನಗಳು ಯಾರಿಗೆ ಕೇಳಿದರೆ ಎಲ್ಲ ದೇವರ ಮಕ್ಕಳಿಗೂ, ಯಾರೆಲ್ಲ ದೇವರ ಮಕ್ಕಳಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಈ ನಿತ್ಯ ಜೀವದ ವಾಗ್ದಾನ ಇದೆ. ಇಲ್ಲಿ ಯೆಹೋಶುವನಿಗೆ ಹೇಳ್ತಾರೆ, ನಾನು ಈ ಜನರ ಪೂರ್ವಜರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡನ್ನು ಇವರಿಗೆ ಸ್ವಾಧೀನಪಡಿಸಬೇಕಾದವನು ನೀನು. ಹಾಗಾದರೆ ಇವತ್ತು ದೇವರು ನಮಗೆಲ್ಲರಿಗೂ ಹೇಳ್ತಾ ಇರೋ ಮಾತೇನು ಅಂದರೆ, ನಾನು ನಿಮಗೆ ಕೊಟ್ಟಂತಹ ಅಥವಾ ನಾನು ನಿನಗೆ ವಾಗ್ದಾನವಾಗಿ ಕೊಟ್ಟಂಥ ಆ ಸ್ವರ್ಗ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾದವನು ನೀನು, ಮತ್ತು ಇತರರನ್ನು ಆ ಸ್ವರ್ಗಕ್ಕೆ ಕರ್ಕೊಂಡು ಬರಲಿಕ್ಕೆ ಅಥವಾ ಸ್ವರ್ಗ ರಾಜ್ಯವನ್ನು ಸ್ವಾಧೀನಪಡಿಸಲಿಕ್ಕೆ ನೀನು ಒಂದು ಕೆಲಸಗಾರನಾಗಿ, ಒಬ್ಬ ನಾಯಕನಾಗಿ ಕೆಲಸ ಮಾಡಬೇಕು. ಈಗ ಕುಟುಂಬದಲ್ಲಿ ತಂದೆ ತಾಯಿದು ಮುಖ್ಯ ಕೆಲಸ ಏನು? ಒಂದು ಕುಟುಂಬದಲ್ಲಿ ತಂದೆ ತಾಯಿಯ ಮುಖ್ಯ ಕೆಲಸ ಏನು? ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಯ ಮುಖ್ಯ ಕೆಲಸ ಏನು ಕೇಳಿದರೆ, ಒಂದು ಕ್ರೈಸ್ತ ವಿಶ್ವಾಸಿಯಾದ ತಂದೆ ತಾಯಿಯ ಮುಖ್ಯ ಕೆಲಸ ಆ ಮಕ್ಕಳನ್ನು ಹೇಗಾದರೂ ಮಾಡಿ ಈ ಒಂದು ಲೋಕವನ್ನು ದಾಟಿಸಿ ಸ್ವರ್ಗಕ್ಕೆ ತಲುಪಿಸ್ಬೇಕು. ದೇವರು ವಾಗ್ದಾನ ಮಾಡಿದಂಥ ಆ ನಿತ್ಯತೆಗೆ ನಿನ್ನ ಮಗನ, ನಿನ್ನ ಮಗಳ ಆತ್ಮವನ್ನು ಕರ್ಕೊಂಡು ಹೋಗಬೇಕು. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಪೇರೆಂಟ್. ಒಂದು ಕ್ರೈಸ್ತ ತಂದೆಯಾಗಿ, ಕ್ರೈಸ್ತ ತಾಯಿಯಾಗಿ ನಿಮ್ಮ ಜವಾಬ್ದಾರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋದಲ್ಲ. ಅದು ಲೋಕದ ತಂದೆ ತಾಯಿಯ ಜವಾಬ್ದಾರಿ. ಕೊಡಿಸೋದು ತಪ್ಪ ಕೇಳಿದರೆ ಏನೂ ತಪ್ಪಿಲ್ಲ, ಮಾಡಿ. ಆದ್ದರಿಂದ ಮಕ್ಕಳ ಆತ್ಮಕ್ಕೇನು ಪ್ರಯೋಜನ ಇಲ್ಲ. ಪಾಪದಿಂದ ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೈತಾನನ ಹಿಡಿತದಿಂದ ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಅವರು ದೇವರನ್ನ ಪ್ರೀತಿ ಮಾಡಲಿಕ್ಕೂ ಆಗೋದಿಲ್ಲ. ಲೋಕವನ್ನು ಪ್ರೀತಿ ಮಾಡ್ಬೋದು, ನಿಮ್ಮನ್ನು ಪ್ರೀತಿ ಮಾಡ್ಬೋದು, ಇಷ್ಟಪಡ್ಬೋದು. ಪ್ರೀತಿ ಮಾಡೋದಲ್ಲ, ಇಷ್ಟಪಡ್ಬೋದು, ಲೋಕವನ್ನು ಪ್ರೀತಿ ಮಾಡ್ಬೋದು, ಸೈತಾನನ ವಶದಲ್ಲಿದ್ದು ಬದುಕ್ಬೋದು. ಆದರೆ ಆ ಮಕ್ಕಳು ದೇವರನ್ನ ಪ್ರೀತಿ ಮಾಡಲಿಕ್ಕೆ ಆಗಬೇಕಾದ್ರೆ, ಯೇಸುವನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಯೇಸು ಕ್ರಿಸ್ತನಿಗೋಸ್ಕರ ಲೈಫನ್ನು ಸರೆಂಡರ್ ಮಾಡಿಕೊಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ನಿತ್ಯ ಜೀವಕ್ಕೆ ಹೋಗಲಿಕ್ಕೆ ಆ ಮಕ್ಕಳು ಪ್ರಯತ್ನ ಪಡಬೇಕಾದ್ರೆ, ಪೇರೆಂಟ್ಸ್, ಪ್ರತಿಯೊಂದು ತಂದೆ ತಾಯಿ ಕೂಡ ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೋಬೇಕು. ಆದರೆ ಇವತ್ತು ದುರಂತ ಅಂತ ಹೇಳುವಾಗ ಯಾವ ತಂದೆ ತಾಯಿಗೂ ಅವ್ರ ಮಕ್ಕಳು ನಿತ್ಯ ಜೀವ ಪಡ್ಕೋಬೇಕು ಅಂತ ಆಸೆ ಇಲ್ಲ. ಸುಮ್ಮನೆ ಹೇಳ್ತಾರಷ್ಟೇ, ನಮ್ಮ ಮಕ್ಕಳು ಸ್ವರ್ಗಕ್ಕೆ ಹೋಗಬೇಕು, ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ. ಸುಮ್ಮನೆ ಹೇಳಿಕೊಂಡು ನಾವು ಇನ್ನೊಂದು ದಾರಿಯಲ್ಲಿ ಹೋದರೆ ಹುಚ್ಚುತನ ಆಗುತ್ತೆ, ಅದು ಸುಳ್ಳಾಗುತ್ತೆ. ನಮ್ಗೆ ಆಸೆ ಇದೆ ಸ್ವರ್ಗಕ್ಕೆ ಹೋಗಬೇಕು, ನಮ್ಗೆ ಆಸೆ ಇದೆ ಯೇಸು ಜೊತೆಗೆ ಬದುಕಬೇಕು, ನಮ್ಗೆ ಆಸೆ ಇದೆ ನಿತ್ಯ ಜೀವ ಪಡ್ಕೋಬೇಕು ಅಂತ ನಾವು 24 ಗಂಟೆ ಮೊಬೈಲ್ ಫೋನ್ ಗೀಚ್ಕೊಂಡು ಕೂತ್ಕೊಂಡ್ರೆ, ಟಿ ವಿ ನೋಡ್ತಾ ಕೂತ್ಕೊಂಡ್ರೆ, ಹರಟೆ ಹೊಡಿತಾ ಕೂತ್ಕೊಂಡ್ರೆ, ಬೇರೆ ಅದು ಇದರಲ್ಲಿ ಮಗ್ನರಾಗಿ ಕೂತ್ಕೊಂಡ್ರೆ ಅದು ಏನು ತೋರಿಸುತ್ತೆ ಗೊತ್ತಾ? ಅದು ನಮ್ಮನ್ನೇ ನಾವು ವಂಚಿಸ್ಕೊಳ್ತಾ ಇದ್ದೀವಿ, ನಮಗೆ ನಾವು ದ್ರೋಹ ಮಾಡ್ತಾಯಿದ್ದೀವಿ, ನಮ್ಮ ಜೊತೆಯಲ್ಲಿರೋರಿಗೆ ನಾವು ದ್ರೋಹ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಆ ಲಕ್ಷ್ಯ ಇದೆಯಾ? ಈಗ ನಮ್ಮ ಮನೆಯಲ್ಲಿ ನಾವೇನೋ ಒಂದು ಅಡುಗೆ ಮಾಡಬೇಕು, ಒಂದು ಸಾಂಬಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಿನಿಮಾ ನೋಡ್ತಾ ಕೂತ್ಕೊಂಡ್ರೆ ಸಾಂಬಾರು ಆಗುತ್ತಾ? ನಮ್ಗೆ ಆಸೆ ಇದೆ ಒಳ್ಳೆ ಸಾಂಬಾರು ಮಾಡಬೇಕು ಇವತ್ತು ಅಂತ, ಮುದ್ದೆ ಮಾಡಬೇಕು, ಸಾಂಬಾರು ಮಾಡಬೇಕು, ಬಿರಿಯಾನಿ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ಬಿಟ್ಟು ನಾವು ಪಕ್ಕದ ಮನೆಯವ್ರ ಜೊತೆಗೆ ಹರಟೆ ಹೊಡಿತಾ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಆಸೆ ಇದೆ ಕರೆಕ್ಟ್, ಆದರೆ ಅದಕ್ಕೆ ತಕ್ಕದ ರೀತಿಯ ಕಾರ್ಯ ಏನೂ ಇಲ್ವಲ್ಲ. ಅದೇ ರೀತಿ ನಮಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದೆ, ಒಳ್ಳೆ ಆಸೆನೇ, ಕೆಟ್ಟ ಆಸೆ ಅಲ್ಲ. ಆದರೆ ಹೋಗ್ಲಿಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ? ಇಲ್ಲಿ ಯೆಹೋಶುವನಿಗೆ ದೇವರು ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅದನ್ನೇ ಇವತ್ತು ನಮಗೂ ಕೂಡ ಹೇಳ್ತಾರೆ. ಮೊದಲನೇದಾಗಿ ಏನು ಹೇಳ್ತಾರೆ ಗೊತ್ತಾ? ಸ್ಥಿರಚಿತ್ತದಿಂದ ಇರು. ಬಿ ಸ್ಟ್ರಾಂಗ್ ಆ್ಯಂಡ್ ಕರೇಜಿಯಸ್. ಬಿ ಸ್ಟ್ರಾಂಗ್ ಆ್ಯಂಡ್ ಕರೇಜಿಯಸ್. ನೀನು ಸ್ಥಿರಚಿತ್ತದಿಂದ ಇರು, ಧೈರ್ಯದಿಂದ ಇರು. ಯಾಕೆ ದೇವರು ಹೇಳ್ತಾ ಇದ್ದಾರೆ ಸ್ಥಿರಚಿತ್ತದಿಂದ ಇರು, ಧೈರ್ಯದಿಂದ ಇರು ಅಂದರೆ? ಈಗ ಇಸ್ರಾಯೇಲ್ ಜನರೆಲ್ಲ ಎಲ್ಲಿದ್ದಾರೆ? ಕೆಂಪು ಸಮುದ್ರವನ್ನು ದಾಟಿ ಈ ಕಡೆ ಬಂದು ಇದ್ದಾರೆ. ಇನ್ನೂ ವಾಗ್ದಾನ ಭೂಮಿ ಒಳಗಡೆ ಅವರು ಹೋಗಲಿಲ್ಲ. ಜೋರ್ಡಾನಿನ ಈಚೆ ದಡದಲ್ಲಿ ಅವರಿದ್ದಾರೆ, ಜೋರ್ಡಾನ್ ನದಿನ ದಾಟಲಿಲ್ಲ. ಜೆರಿಕೋ ಪಟ್ಟಣ ಇನ್ನೂ ಕೈವಶ ಆಗಲಿಲ್ಲ. ಅದೆಲ್ಲ ದಾಟಿ ಅವರು ಹೋಗಬೇಕು ಮುಂದಕ್ಕೆ, ವಾಗ್ದಾನ ಭೂಮಿಯನ್ನು, ಕಾನಾನ್ ದೇಶವನ್ನು ಅವರು ಸ್ವಾಧೀನಪಡಿಸ್ಕೋಬೇಕಾದ್ರೆ. ಈಗ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್, ಈಸಿ ಅಲ್ಲ. ಸುಮ್ಮನೆ ಹೋದರೆ ಸಿಗೋದಿಲ್ಲ. ಒಂದು ಹೋರಾಟ ಇದೆ, ಒಂದು ಫೈಟ್ ಇದೆ. ಜೋರ್ಡನ್ ನದಿ ದಾಟಬೇಕು, ಅದಾದಮೇಲೆ ಜೆರಿಕೋ ಗೋಡೆ ಇದೆ, ಅದಾದಮೇಲೆ ಇನ್ನೂ ಶತ್ರುಗಳು ಬರ್ತಾ ಇರ್ತಾರೆ, ಅಮಾಲೇಕ್ಯರು ಅವರು ಇವರು ಎಲ್ಲ ಸಿಗ್ತಾ ಇರ್ತಾರೆ. ಅಲ್ಲಿ ಹೋದ್ಮೇಲೂ ಕೂಡ ಅಲ್ಲಿರ್ತಕ್ಕಂಥವ್ರು ಇದ್ದಾರೆ, ಅವ್ರನ್ನೆಲ್ಲ ಓಡಿಸ್ಬೇಕು. ಈ ರೀತಿ ತುಂಬ ಕೆಲಸ ಯೆಹೋಶುವ ಮಾಡಬೇಕು ಆ ವಾಗ್ದಾನ ಭೂಮಿಯನ್ನು ಸ್ವಾಧೀನಪಡಿಸಿ ಕೊಡಬೇಕಾದ್ರೆ. ಅದರಿಂದ ದೇವರ ಆತನಿಗೆ ಹೇಳ್ತಾನೆ, ಸ್ಥಿರಚಿತ್ತವಾಗಿರು, ಧೈರ್ಯದಿಂದ ಇರು.
ನಿನಗೆ ಧೈರ್ಯ ಇಲ್ಲದೆ ಇದ್ದರೆ ನೀನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕ್ರೈಸ್ತ ವಿಶ್ವಾಸಿಗಳೇ, ನಿಮಗೆ ಧೈರ್ಯ ಇಲ್ಲದೆ ಇದ್ದರೆ, ಸ್ಥಿರಚಿತ್ತತೆ ಇಲ್ಲದೆ ಇದ್ದರೆ ನೀವು ಮುಂದೆ ಹೋಗಲ್ಲ, ಮುಂದೆ ಹೋಗ್ಲಿಕ್ಕಾಗಲ್ಲ. ಅಲ್ಲೇ ಹಾಗೇ ಅಲ್ಲೆಲ್ಲಿಗೆ ಪ್ರೈಸ್ ಲಾರ್ಡ್ ಹೇಳ್ಕೊಂಡು ಅಲ್ಲೇ ಇರ್ತೀರಿ. ಅಲ್ಲೇ ಇದ್ದರೆ ಆ ವಾಗ್ದಾನವನ್ನು ಸ್ವಂತವಾಗಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾವ ವಾಗ್ದಾನ? ನಿತ್ಯ ಜೀವ ಎಂಬ ವಾಗ್ದಾನ ಇದೆಯಲ್ವಾ, ಅದನ್ನು ಸ್ವಂತವಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಸ್ವಂತವಾಗಿಸ್ಕೊಳ್ಳದೆ ಇದ್ದರೆ ನಮ್ಮ ಜೀವನಕ್ಕೆ ಏನೂ ಬೆಲೆ ಇರೋದಿಲ್ಲ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಎಲ್ಲಿರಬೇಕು? ಸದಾ ನಮ್ಮ ಹೃದಯದಲ್ಲಿರಬೇಕು, ನಮ್ಮ ಬಾಯಲ್ಲಿರಬೇಕು. ನಮ್ಮ ಹೃದಯದಲ್ಲಿ ಏನಿದೆ ಇವತ್ತು? ನಮ್ಮ ಹೃದಯಗಳಲ್ಲಿ ಏನಿದೆ? ನಮ್ಮ ಹೃದಯಗಳಲ್ಲಿ ಏನಿದೆ ಕೇಳಿದರೆ, ಲೋಕ ಅಲ್ಲ, ನಮ್ಮ ಹೃದಯದ ಒಳಗಡೆನೇ ಇದೆ, ಬೇರೆ ಏನೂ ಇಲ್ಲ. ಅರ್ಥ ಆಗ್ತಿದೆಯಾ? ಬಾಯಲ್ಲಿ ಸ್ವಲ್ಪ ಆವಾಗವಾಗ ಯಾವಾಗಲೂ ಕಷ್ಟ ಬಂದಾಗ, ಅವಶ್ಯಕತೆ ಇದ್ದಾಗ ಯೇಸುವೆ ಅಂತೆಲ್ಲ ಹೇಳ್ಬೋದು. ಅದು ಸ್ವಾಭಾವಿಕವಾಗಿ ಎಲ್ಲ ಮನುಷ್ಯರು ಕೂಡ ಹೇಳ್ತಾರೆ. ಅದರಲ್ಲಿ ಏನು ವಿಶೇಷತೆ ಏನಿಲ್ಲ. ವಿಶ್ವಾಸ ಬೇಕು ಅಂತಲೂ ಇಲ್ಲ, ಯಾರು ಬೇಕಾದರೂ ಹೇಳ್ಬೋದು. ಆದರೆ ಇಲ್ಲಿ ಯೆಹೋಶುವನಿಗೆ ಹೇಳ್ತಾರೆ, ಈ ಧರ್ಮಶಾಸ್ತ್ರ, ದೇವರ ವಾಕ್ಯ ಸದಾ ನಿನ್ನ ಹೃದಯದಲ್ಲಿರಲಿ, ಸದಾ ನಿನ್ನ ಬಾಯಲ್ಲಿರಲಿ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಜೀವನದಲ್ಲೂ ಕೂಡ ದೇವರು ನಮಗಾಗಿ ಇಟ್ಟಿರ್ತಕ್ಕಂತಹ ಆ ವಾಗ್ದಾನವನ್ನು, ಆ ನಿತ್ಯ ಜೀವದ ವಾಗ್ದಾನವನ್ನು ನಾವು ಕಂಡ್ಕೋಬೇಕಾದ್ರೆ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ನಮಗೆ ಧೈರ್ಯ ಇರಬೇಕು, ಸ್ಥಿರಚಿತ್ತತೆ ಇರಬೇಕು. ನಾವು ಒಂದು ರೀತಿ ಗೊಂದಲಮಯವಾಗಿ ಭಯಪಟ್ಟುಕೊಂಡು ಈ ಭೂಮಿಯಲ್ಲಿ ನಿತ್ಯ ಜೀವ ಪಡ್ಕೊಳ್ಳಿಕ್ಕಾಗಲ್ಲ. ಎರಡನೇದಾಗಿ ವಾಕ್ಯ ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ಬೇಕು. ಮೂರನೇದಾಗಿ ಇಲ್ಲಿ ದೇವರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನೀನು ಎಲ್ಲಿ ಹೋದರೂ ಏನಾಗುವೆ? ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಾರ್ಥನಾಗುವೆ. 8ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ದೆನ್ ಯು ಶಲ್ ಮೇಕ್ ಯುವರ್ ವೇ ಪ್ರಾಸ್ಪರಸ್ ಆ್ಯಂಡ್ ದೆನ್ ಯು ಶಲ್ ಬಿ ಸಕ್ಸಸ್ಫುಲ್. ಪ್ರಾಸ್ಪರಸ್ ಆ್ಯಂಡ್ ಸಕ್ಸಸ್ಫುಲ್. ನೀನು ಹೋಗುವ ದಾರಿಯಲ್ಲಿ ನೀನೇನಾಗ್ತೀಯಾ? ಅಭಿವೃದ್ಧಿ ಹೊಂದುತ್ತೀಯ ಮತ್ತು ಜಯಶಾಲಿ ಆಗ್ತೀಯ. ಅಭಿವೃದ್ಧಿ ಅಂದರೆ ಈಗ ಏನೋ ಭೌತಿಕವಾದ ಒಂದು ಅಭಿವೃದ್ಧಿ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಭೌತಿಕವಾದ ಅಭಿವೃದ್ಧಿ ಅಂದರೆ ನಾವು ಒಂದು ಬಿಸ್ನೆಸ್ ಕೈ ಹಾಕಿದ್ವಿ, ಅದರಲ್ಲಿ ತುಂಬ ಲಾಭ ಬಂತು, ಅದೊಂದು ಅಭಿವೃದ್ಧಿ. ಅದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗೋದಾದರೆ, ನಾವು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ವಿ, ಇವತ್ತು ನಾವು ತುಂಬ ಒಂದು ಒಳ್ಳೆ ಮಟ್ಟದಲ್ಲಿ ಡಿಗ್ರಿ ಎಲ್ಲ ಆಗಿದೆ, ಅದೊಂದು ಅಭಿವೃದ್ಧಿ, ಭೌತಿಕವಾದ ಅಭಿವೃದ್ಧಿ. ನಮಗೆ ಏನು ಒಂದು ಆರೋಗ್ಯ ಇರಲಿಲ್ಲ, ಇವತ್ತು ನಮಗೆ ಒಳ್ಳೆಯ ಒಂದು ಆರೋಗ್ಯ ಸಿಕ್ಕಿದೆ, ಅದೊಂದು ಭೌತಿಕವಾದ ಅಭಿವೃದ್ಧಿ. ಅದೇ ರೀತಿ ಈ ರೀತಿ ಅನೇಕ ಅಭಿವೃದ್ಧಿ ಇದೆ, ನಿಮಗೆ ಗೊತ್ತು ಅಲ್ವಾ? ಒಂದೊಂದು ವಿಷಯದಲ್ಲೂ ಕೂಡ ನಾವು ಅಭಿವೃದ್ಧಿ ಆಗೋದನ್ನು ಬಯಸ್ತೀವಿ. ಅದು ಎಲ್ಲ ಮನುಷ್ಯರು ಬಯಸ್ತಾರೆ. ಲೌಕಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಲೇ ಎಲ್ಲರೂ ಹಗಲು ರಾತ್ರಿ ಪ್ರಾರ್ಥನೆ ಮಾಡೋರು ಇದ್ದಾರೆ, ಕಷ್ಟಪಡೋರು ಇದ್ದಾರೆ. ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾಕೆ ಗೊತ್ತಾ? ನಾವು ಮೇಲೆ ಬರಬೇಕು ಅಂತ ಅಲ್ವಾ? ಮೇಲೆ ಬರಬೇಕು. ಈಗ ಸಾಧಾರಣ ಇದೊಂದು ಶೀಟ್ ಮನೆಯಲ್ಲಿರೋರು, ಇವ್ರ ಪ್ರಯತ್ನ ಏನಾಗಿರುತ್ತೆ? ಒಂದು ಮೋಲ್ಡ್ ಮನೆ ಕಟ್ಟಬೇಕು ಅಂತ ಅಲ್ವಾ? ಬಾಡಿಗೆ ಮನೆಯಲ್ಲಿರೋರ ಪರಿಸ್ಥಿತಿ ಏನಾಗಿರುತ್ತೆ? ಸ್ವಂತ ಒಂದು ಸೈಟ್ ತಗೋಬೇಕು, ಒಂದು ಮನೆ, ಶೀಟ್ ಮನೆ ಆದರೂ ಕಟ್ಕೋಬೇಕು ಅಂತ. ಸೊ ನಾವು ಎಲ್ಲರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ನಾವು ಅಭಿವೃದ್ಧಿಯನ್ನು ಬಯಸ್ತೀವಿ. ಆದರೆ ಈ ಬೈಬಲ್ನಲ್ಲಿ ಹೇಳ್ತಾ ಇರ್ತಕ್ಕಂಥ ಅಭಿವೃದ್ಧಿ ಆ ರೀತಿಯ ಒಂದು ಅಭಿವೃದ್ಧಿ ಅಲ್ಲ, ಒಂದು ಆತ್ಮಿಕವಾದ ಅಭಿವೃದ್ಧಿ. ನಿತ್ಯ ಜೀವದ ದಾರಿಯಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು. ಅಭಿವೃದ್ಧಿ ಹೊಂದಿದರೆ ಮಾತ್ರನೇ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಇಫ್ ಯು ಆರ್ ಪ್ರಾಸ್ಪರಸ್ ಇನ್ ಯುವರ್ ವೇ, ಅಟ್ ದ ಎಂಡ್ ಯು ವಿಲ್ ಬಿ ಸಕ್ಸಸ್ಫುಲ್. ಆ ಸಕ್ಸಸ್ ಅನ್ನೋದು ಕೊನೆಯಲ್ಲಿ ನಮಗೆ ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಮನೆ ಕಟ್ಟೋದ್ರಲ್ಲಿ ಅನೇಕ ಅಡಚಣೆಗಳು ಬರುತ್ತೆ. ಆ ಅಡಚಣೆಗಳೆಲ್ಲ ದಾಟಿ ಒಂದೊಂದೇ ದಾಟಿ ಹೋಗಿ ಕೊನೆಯಲ್ಲಿ ಒಂದು ಮನೆ ಆಗುತ್ತಲ್ವಾ? ಕೊನೆಗೆ ಏನು ಹೇಳ್ತೀವಿ? ಕೊನೆಗೂ ಸಕ್ಸಸ್ ಆಯಿತು, ಮನೆ ಕಟ್ಟಿ ಕಂಪ್ಲೀಟ್ ಆಯಿತು ಅಂತ. ಅದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ನಾವು ಸಕ್ಸಸ್ ಆಗೋದು ಯಾವಾಗ? 1ನೇ ಕ್ಲಾಸ್ ಪಾಸ್ ಆಗಬೇಕು, 2ನೇ ಕ್ಲಾಸ್ ಪಾಸ್ ಆಗಬೇಕು, ಪ್ರೈಮರಿ ಪಾಸ್ ಆಗಬೇಕು, ಹೈಸ್ಕೂಲ್ ಪಾಸ್ ಆಗಬೇಕು, ಡಿಗ್ರಿ ಆಗಬೇಕು. ಅದಾದಮೇಲೆ ಎಲ್ಲ ಆದಮೇಲೆ ಒಂದು ಒಳ್ಳೆ ಒಂದು ಕೆಲಸ ಸಿಗುತ್ತಲ್ವ, ಆವಾಗ ಕುತ್ಕೊಂಡು ಹೇಳ್ತೀವಿ ಅಂತೂ ಲೈಫಲ್ಲಿ ಸಕ್ಸಸ್ ಆದೆ ನಾನು ಅಂತ. ಅದೇ ರೀತಿಯಲ್ಲಿ ಒಬ್ಬ ಆಟಗಾರ ಹೇಳ್ತಾನೆ, ಅವನು ಒಂದೇ ದಿವಸ ಒಂದು ಕ್ರಿಕೆಟ್ ಆಟ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಒಂದೇ ದಿವಸದಲ್ಲಿ ಅವನು ಸಕ್ಸಸ್ ಆಗೋದಿಲ್ಲ. ಹೀ ನೀಡ್ ಟು ಪ್ರಾಸ್ಪರ್ ಇನ್ ಇಸ್ ವೇ, ಸ್ಟೆಪ್ ಬೈ ಸ್ಟೆಪ್ ಅವನು ಅಭಿವೃದ್ಧಿ ಆಗಬೇಕು. ಅದರಲ್ಲಿ ಹಂತವಾಗಿ ಅವನು ಅಭಿವೃದ್ಧಿ ಆಗ್ತಾ ಕೊನೆಯಲ್ಲಿ ಅವನು ಜಯಶಾಲಿ ಆಗ್ತಾನೆ, ಸಕ್ಸಸ್ಫುಲ್ ಆಗ್ತಾನೆ. ಒಂದೇ ಸರಿ ಸಕ್ಸಸ್ಫುಲ್ ಆಗಲಿಕ್ಕಾಗೋದಿಲ್ಲ, ಹಂತವಾಗಿ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ಈ
ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಹೋಗುವ ಜಾಗದಲ್ಲಿ ಏನಾಗ್ತೀಯಾ? ಆನ್ ಯುವರ್ ವೇ ಯು ವಿಲ್ ಪ್ರಾಸ್ಪರ್. ಅಂದರೆ ಮೊದಲನೇದಾಗಿ ನೀನು ಜೆರಿಕೋ ದಾಟ್ತೀಯಾ, ಅಥವಾ ಜೋರ್ಡನ್ ನದಿ ದಾಟ್ತೀಯಾ, ಆಮೇಲೆ ಇನ್ನೊಂದು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀನು ಒಂದೊಂದನ್ನೇ ದಾಟಿ ಶತ್ರುಗಳನ್ನೆಲ್ಲ ಜಯಿಸಿ ಕೊನೆಯಲ್ಲಿ ನೀನು ಈ ಸಕ್ಸಸ್ಫುಲ್ ಆಗೋದು ಯಾವಾಗ ಗೊತ್ತಾ? ಆ ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿನ ಆ ಫಲಗಳನ್ನು, ಅಲ್ಲಿ ನೀನು ನೆಮ್ಮದಿಯಾಗಿ ಬದುಕೋದೆ ನಿನ್ನ ಸಕ್ಸಸ್. ಕಷ್ಟ ಇಲ್ಲದೆ ಆರಾಮಾಗಿ ಅಲ್ಲಿ ಈ ಜನರನ್ನ ಬದುಕುವಂತೆ ನೀನು ಮಾಡ್ತೀಯಲ್ವಾ, ನೀನು ಬದುಕ್ತೀಯಲ್ವಾ, ದೆನ್ ಯು ವಿಲ್ ಬಿ ಸಕ್ಸಸ್ಫುಲ್. ಆಗ ನೀನು ಸಕ್ಸಸ್ ಆದೆ ಅಂತ. ಹಾಗಾದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಜೀವನದಲ್ಲಿ ನಮ್ಮ ಸಕ್ಸಸ್ ಅಂದರೆ ಏನು? ವಾಟ್ ಈಸ್ ಯುವರ್ ಸಕ್ಸಸ್? ನಮ್ಮ ಸಕ್ಸಸ್ ಏನು ಗೊತ್ತಾ? ಅದಕ್ಕೊಂದು ಒಳ್ಳೆಯ ವಾಕ್ಯ ನಿಮಗೆ ಹೇಳೋದಾದರೆ 2 ತಿಮೋತಿ ಚಾಪ್ಟರ್ 4 ವರ್ಸ್ 7, 2 ತಿಮೋತಿ 4ನೇ ಅಧ್ಯಾಯದ 7ನೇ ವಾಕ್ಯ ಇದೆ. ಅದೇ ನಮ್ಮ ಒಂದು ಸಕ್ಸಸ್ ಅಂದರೆ ಏನು ಅಂತ ತುಂಬ ಚೆನ್ನಾಗಿದೆ. 2 ತಿಮೋತಿ, ಸಂತ ಪೌಲರು ತಿಮೋತಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ. ಓಕೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಓಕೆ, ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಓಕೆ, ಇದೇ ಸಕ್ಸಸ್. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವನದ ಸಕ್ಸಸ್ ಅಂದರೆ ಇದೇನೆ. ಇದು ನಿಮ್ಮ ಲೈಫಲ್ಲಿ ಇಲ್ಲ ಅಂದರೆ ನೀನೊಬ್ಬ ಸೋತ ಕ್ರೈಸ್ತನಾಗಿರ್ತೀಯ. ನೀನು ಗೆಲ್ತಾ ಇರುವ ಅಥವಾ ಜಯದ ಹಾದಿಯಲ್ಲಿ ಹೋಗುವ ಕ್ರೈಸ್ತನು ಅಂದರೆ ಇದಾಗಬೇಕು. ಐ ಹ್ಯಾವ್ ಫಾಟ್ ದ ಗುಡ್ ಫೈಟ್, ಐ ಹ್ಯಾವ್ ಫಿನಿಶ್ಡ್ ದ ರೇಸ್, ಐ ಹ್ಯಾವ್ ಕೆಪ್ಟ್ ದ ಫೇತ್. ಫ್ರಮ್ ನೌ ಆನ್ ದೆರ್ ಈಸ್ ರಿಸರ್ವ್ಡ್ ಫಾರ್ ಮೀ ದ ಕ್ರೌನ್ ಆಫ್ ರೈಚಸ್ನೆಸ್. ಎಷ್ಟು ಸುಂದರವಾದ ವಾಕ್ಯ. ಬಾಳಿನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಅಂದರೆ ಈ ಶರೀರದಲ್ಲಿ, ಈ ಲೋಕದಲ್ಲಿ ನಾನು ಬದುಕ್ತಾ ಇದ್ದೀನಿ, ನನ್ನ ಓಟವನ್ನು ಮುಗಿಸಿದ್ದೇನೆ. ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್, ಐ ಹ್ಯಾವ್ ಕೆಪ್ಟ್ ದ ಫೇತ್. ಎಷ್ಟು ಜನಕ್ಕೆ ನಮಗೆ ಇವತ್ತು ಹೇಳಲಿಕ್ಕಾಗತ್ತೆ, ನಾನು ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ಓಟ ಮುಗಿಸಿದ್ದೀನಿ, ವಿಶ್ವಾಸ ಕಾಪಾಡ್ಕೊಂಡಿದ್ದೀನಿ, ಜಯಮಾಲೆ ರೆಡಿ ಇದೆ. ಹೌ ಮೆನಿ ಆಫ್ ಯು ಆರ್ ರೆಡಿ ಟು ರಿಸೀವ್ ದಟ್ ಕ್ರೌನ್? ಇವತ್ತು ರೆಡಿ ಇಲ್ಲದೆ ಇದ್ದರೆ ನೀವು 100 ವರ್ಷ ಬಿಟ್ಟು ರೆಡಿ ಆಗಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಹೇಳಲಿಲ್ಲ, ನಾನು 2047ಗೆ ಬರ್ತೀನಿ, 2050ಗೆ ಬರ್ತೀನಿ, 2050ನೇ ಇಸ್ವಿಗೆ ಬರ್ತೀನಿ, 2030ನೇ ಇಸ್ವಿಗೆ ಬರ್ತೀನಿ, ಇನ್ನು 10 ವರ್ಷ ಬಿಟ್ಟು ಬರ್ತೀನಿ ಅಂತ ಯಾರಿಗಾರು ಕನಸಲ್ಲಿ ಹೇಳಿದಾರಾ? ಇಲ್ಲ, ಹೇಳಲಿಲ್ಲ. ಅವ್ರು ಹೇಳಿದ್ದು, ನಾನು ಕಳ್ಳ ಬರೋ ಹಾಗೆ ಬರ್ತೀನಿ ಅಂತ. ಎನಿ ಟೈಮ್ ಐ ಕ್ಯಾನ್ ಕಮ್. ಕಳ್ಳ ಹೇಳಿ ಕೇಳಿ ಬರ್ತಾನ? ಬರೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾನೆ. ಯೇಸು ಕ್ರಿಸ್ತರು ಬರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಬ ಆ ವಾಕ್ಯದಲ್ಲಿ ಎಷ್ಟು ಜನಕ್ಕೆ ನಂಬಿಕೆ ಇದೆ? ನಂಬಿಕೆ ಇದ್ದವ್ರು ನಾವೇನಾಗಿರ್ತೀವಿ ಗೊತ್ತಾ? ನಾವು ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಿ. ಈ ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಯೆಹೋಶುವನಿಗೆ ಹೇಳ್ತಾರೆ ದೇವರು, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಯಾಕೆ ಅಂದರೆ ನಿನ್ನ ಈ ಸ್ಥಿರಚಿತ್ತತೆ, ನಿನ್ನ ಕಾನ್ಸಂಟ್ರೇಷನ್, ನಿನ್ನ ಫೋಕಸ್ ಚೇಂಜ್ ಮಾಡುವ ಅನೇಕ ಶೋಧನೆಗಳು ಈ ಲೋಕದಲ್ಲಿ ನಿನಗೆ ಬರ್ತದೆ, ಅನೇಕ ಸವಾಲುಗಳು ಈ ಲೋಕದಲ್ಲಿ ನಿನಗೆ ಬರ್ತದೆ. ಆದ್ದರಿಂದ ನೀನು ಸ್ಥಿರಚಿತ್ತನಾಗಿರಬೇಕು. ಬಿ ಕರೇಜಿಯಸ್, ಧೈರ್ಯಶಾಲಿಯಾಗಿರು. ಆ ಸ್ಟೆಡ್ ಫಾಸ್ಟ್ನೆಸ್ ಅಂತ ಹೇಳ್ತೀವಿ, ಸ್ಥಿರಚಿತ್ತತೆ, ಅದು ಬೇಕು. ಮತ್ತು ನಮಗೇನು ಬೇಕು? ಆ ಕರೇಜ್, ಆ ಧೈರ್ಯ ಬೇಕು. ಯಾಕೆಂದರೆ ಈ ಲೋಕದಲ್ಲಿ ಎಷ್ಟೋ ರೀತಿಯಲ್ಲಿ ಭಯ ನಮಗೆ ಎದುರಾಗಿ ಬರುತ್ತೆ. ನಮಗೆ ಧೈರ್ಯವಾಗಿ ಬೈಬಲ್ ಹಿಡ್ಕೊಂಡು ಹೋಗಲಿಕ್ಕೆ ಆಗಲ್ಲ. ಇವತ್ತು ಯೇಸು ಬಗ್ಗೆ ಹೇಳಲಿಕ್ಕೆ ನಮಗೆ ಭಯ, ಶುಭ ಸಂದೇಶ ಹೇಳಲಿಕ್ಕೆ ಭಯ, ನಮಗೆ ನಿತ್ಯ ಜೀವ ತಂದುಕೊಟ್ಟ ರಕ್ಷಕನ ಬಗ್ಗೆ ಹೇಳಲಿಕ್ಕೆ ನಮಗೆ ಭಯ. ನೋಡಿ, ನಾಚಿಕೆ ಒಂದು ಕಡೆ, ಭಯ ಒಂದು ಕಡೆ, ಇದೆಲ್ಲ ನಮ್ಮಲ್ಲಿದೆ. ಆದರೆ ನಮ್ಮ ಭಾರತದಲ್ಲೇ ನಮಗೆ ಭಯ. ಭಾರತದಲ್ಲಿ ಆ್ಯಕ್ಚುಲಿ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಾರತದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ, ಸಂವಿಧಾನ ಕೂಡ ನಮಗೆ ಸಪೋರ್ಟ್ ಮಾಡಿ ಹೇಳುತ್ತೆ ಏನಂತ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಧರ್ಮವನ್ನು, ಜಾತಿಯನ್ನು ಅವನು ಬದುಕ್ಬೋದು, ಸ್ವತಂತ್ರವಾಗಿ ಬದುಕ್ಬೋದು, ಮಾತ್ರ ಅಲ್ಲ ಪ್ರಚಾರ ಕೂಡ ಮಾಡ್ಬೋದು ಅಂತ. ಆ ರೀತಿ ಒಂದು ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲಿದೆ.
ಆದರೆ ನಮಗೆ ಸರ್ಕಾರ ಅನುಮತಿ ಕೊಟ್ಟರೂ ಕೂಡ ಎಷ್ಟೋ ಕಡೆಗಳಲ್ಲಿ ನೀವು ಶುಭ ಸಂದೇಶ ಸಾರಬಾರ್ದು ಅಂತ ವಿರೋಧ ಇದೆ. ಚರ್ಚಲ್ಲೇ ಎಷ್ಟೋ ಕಡೆ ವಿರೋಧಗಳಿದೆ. ಸರ್ಕಾರದ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ ನಮಗೆ ಆ ಒಂದು ರೈಟ್ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ, ಹಕ್ಕು ಕೊಟ್ಟಿದ್ದಾರೆ. ಬೇರೆಯವ್ರನ್ನ ಖಂಡಿಸ್ಲಿಕ್ಕೆ ಹಾಕಿಲ್ಲ. ಆದರೆ ನಿಮ್ಮ ವಿಶ್ವಾಸವನ್ನು ನಿಮಗೆ ಬದುಕಲಿಕ್ಕೂ, ಸ್ವತಂತ್ರವಾಗಿ ಬದುಕಲಿಕ್ಕೂ, ಪ್ರಚಾರ ಪಡಿಸ್ಲಿಕ್ಕೂ ಹಕ್ಕು, ಅವಕಾಶ ನಮಗೆ ಕೊಟ್ಟಿದ್ದಾರೆ. ಅದು ನಮಗೇನು ಸಾಕಾಗ್ತಾ ಇಲ್ಲ? ಧೈರ್ಯ ಸಾಕಾಗ್ತಾ ಇಲ್ಲ. ನಮ್ಮ ಒಳಗಡೆ ಏನಿಲ್ಲ? ಧೈರ್ಯ ಇಲ್ಲ. ನೋಡಿ, ನಮಗೆ ಲೋಕದ ವಿಷಯದಲ್ಲಿ ತುಂಬ ಧೈರ್ಯ ಇದೆ. ಎಷ್ಟೋ ಜನಕ್ಕೆ ಸಾಲ ಮಾಡಲಿಕ್ಕೆ ತುಂಬ ಧೈರ್ಯ ಅಲ್ವಾ? ನನಗೆ ಆಶ್ಚರ್ಯ ಆಗುತ್ತೆ ಅವ್ರು ಹೇಗೆ ಮಾಡ್ತಾರೆ ಅಂತ. ನಾನು ಕೆಲವ್ರಿಗೆ ಕೇಳಿದ್ದೀನಿ, ನಿಮ್ಗೆ ಇಷ್ಟು ಧೈರ್ಯ ಹೇಗೆ ಅಂತ. ಸೊ ಒಳಗಡೆ ಲೋಕದ ಆತ್ಮ ಕೂತ್ಕೊಂಡು ಧೈರ್ಯ ಕೊಡ್ತಾ ಇರ್ತಾನೆ. ಈ ಲೋಕದಲ್ಲಿ ನಮಗೆ ಏನೇನೋ ಮಾಡಲಿಕ್ಕೆ ನಮಗೆ ಧೈರ್ಯ ಕೊಡೋದು ಲೋಕದ ಆತ್ಮ. ಆದರೆ ಈ ಸ್ವರ್ಗ ರಾಜ್ಯದ ಓಟದಲ್ಲಿ ನಮಗೆ ಧೈರ್ಯ ಕೊಡೋದು ಪರಿಶುದ್ಧ ಆತ್ಮ, ಯೇಸುವಿನ ಆತ್ಮ. ಯೇಸು ಕ್ರಿಸ್ತನ ಆತ್ಮ ನಮ್ಮ ಒಳಗಡೆ ಇಲ್ಲದೇ ಇದ್ದರೆ ನಮಗೆ ಧೈರ್ಯ ಇಲ್ಲ. ನಾವು ಹೇಡಿಗಳಾಗಿ ಮನೇಲಿ ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು, ಮುದ್ದೆ ಮಾಡ್ಕೊಂಡು, ತಿನ್ಕೊಂಡು, ಭಾನುವಾರ ಒಂದು ಚರ್ಚಿಗೆ ಹೋಗಿ ಸಂಪ್ರದಾಯ ಮುಗಿಸಿ ಏನೋ ಗೊತ್ತಿರೋ ಒಂದಿಷ್ಟು ಪ್ರಾರ್ಥನೆಗಳು ಮಾಡಿಕೊಂಡು ಕಾಲ ಕಳ್ಕೊಂಡು ಹೋಗ್ತೀವಿ. ಬಿಟ್ಟರೆ ಸ್ವರ್ಗಕ್ಕಂತೂ ಆಗಲ್ಲ. ಸ್ವರ್ಗಕ್ಕೆ ಹೋಗಬೇಕಾದ್ರೆ ನಾವು ದಾರಿಯಲ್ಲಿ ಪ್ರಾಸ್ಪರ್ ಆಗ್ತಾ ಹೋಗಬೇಕು. ಸ್ಟೆಪ್ ಬೈ ಸ್ಟೆಪ್ ನಾವೇನಾಗಬೇಕು? ಅಭಿವೃದ್ಧಿಯನ್ನು ಸಾಧಿಸಬೇಕು, ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕು. ನಾನು ಆವಾಗಲೇ ಹೇಳಿದ್ನಲ್ವಾ, ನಿಮ್ಮ ಮಕ್ಕಳು ಯಾವಾಗಲೂ 1ನೇ ಕ್ಲಾಸಲ್ಲೇ ಇದ್ದರೆ ಡಾಕ್ಟ್ರ್ ಆಗಲಿಕ್ಕೆ ಆಗೋದಿಲ್ಲ. ನಿಮ್ಮ ಮಕ್ಕಳು ಯಾವಾಗಲೂ 5ನೇ ಕ್ಲಾಸಲ್ಲೇ ಅಥವಾ ಪ್ರೈಮರಿ ಸ್ಕೂಲಲ್ಲೇ ಇದ್ದರೆ ಅವ್ರು ಯಾವತ್ತೂ ಇಂಜಿನಿಯರ್ ಆಗಲಿಕ್ಕೆ ಆಗೋದಿಲ್ಲ. ಅಥವಾ ನಿಮ್ಮ ಮಗಳನ್ನ ಯಾವುದೋ ಫಾದರ್ ಮಾಡಬೇಕು, ಸಿಸ್ಟರ್ ಮಾಡಬೇಕು ಅಂದರೆ ಅವ್ರನ್ನ 1ನೇ ಕ್ಲಾಸಲ್ಲೇ ಕೂರಿಸ್ಕೊಂಡ್ರೆ ಫಾದರು ಆಗೋದಿಲ್ಲ, ಸಿಸ್ಟರು ಆಗೋದಿಲ್ಲ. ಏನಾದರೂ ಒಂದು ಆಗಬೇಕಾದ್ರೆ ಅಭಿವೃದ್ಧಿ ಆಗ್ತಾ ಹೋಗಬೇಕು. ಸ್ಟೆಪ್ ಬೈ ಸ್ಟೆಪ್ ಅಭಿವೃದ್ಧಿ ಆಗ್ತಾ ಇದ್ದರೆ ಮಾತ್ರ ಏನಾದರೂ ಒಂದು ಆಗಲಿಕ್ಕಾಗೋದು. ಅದೇ ರೀತಿ ಆತ್ಮಿಕವಾಗಿ ನೀನು ಕ್ರಿಸ್ತನ ಅನುಯಾಯಿ ಆಗಬೇಕಾದ್ರೆ, ಯೇಸುವಿನ ಅನುಯಾಯಿ ಆಗಬೇಕಾದ್ರೆ, ಯೇಸು ಕ್ರಿಸ್ತನ ಫಾಲೋ ಮಾಡಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಬೇಕಾದ್ರೆ, ನಮಗೋಸ್ಕರ ಇಟ್ಟಿರ್ತಕ್ಕಂಥ ಆ ನಿತ್ಯ ಜೀವವನ್ನು ಸ್ವಂತವಾಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕಾದ್ರೆ, ಪೌಲರು ಹೇಳ್ತಾರಲ್ವ, ಇದನ್ನು ನೀತಿವಂತ ನ್ಯಾಯಾಧಿಪತಿಯಾದ ಆ ಪ್ರಭು ಆ ದಿನದಂದು ನನಗೆ ಕೊಡುವರು, ನನಗೆ ಮಾತ್ರವಲ್ಲ, ಮತ್ತು ಯಾರಿಗೆಲ್ಲ ಕೊಡ್ತಾರಂತೆ? ಅವರ ಪ್ರತ್ಯಕ್ಷತೆಯನ್ನು ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು. ಆಲ್ ಹೂ ಹ್ಯಾವ್ ಲಾಂಗ್ಡ್ ಫಾರ್ ಹಿಸ್ ಅಪಿಯರಿಂಗ್. ಅವರ ಪ್ರತ್ಯಕ್ಷತೆಯನ್ನು ಬಹಳ ಪ್ರೀತಿಯಿಂದ ಎದುರು ನೋಡುತ್ತಾ ಬದುಕುತ್ತಿರುವ ಪ್ರತಿಯೊಂದು ದೇವರ ಮಗನಿಗೂ ಮಗಳಿಗೂ ಅದನ್ನು, ಯಾವುದು? ಆ ನೀತಿಯ ಕಿರೀಟವನ್ನು ಕೊಡ್ತಾರೆ. ನಾವು ಸ್ವಾಧೀನಪಡಿಸ್ಕೊಳ್ಬೇಕಾಗಿರೋದು ಅದನ್ನು. ನಾವು ಸ್ವಾಧೀನಪಡಿಸ್ಕೋಬೇಕಾಗಿರೋದು ಯಾವುದು? ಕ್ರೌನ್ ಆಫ್ ರೈಚಸ್ನೆಸ್, ಆ ನೀತಿಯ ಕಿರೀಟವನ್ನು, ಆ ನಿತ್ಯ ಜೀವದ ಕಿರೀಟ. ಇದು ಸುಮ್ಮನೆ ನಾವಿಲ್ಲಿ ಚರ್ಚಿಗೆ ಹೋಗಿ ಕ್ಯಾಂಡಲ್ ಅಂಟಿಸಿ ಬಂದರೆ ಕಿರೀಟ ಸಿಗೋದಿಲ್ಲ. ಇದಕ್ಕೋಸ್ಕರ ನಾವು ಧೈರ್ಯದಿಂದ ಹೋಗಬೇಕು, ಸ್ವಾಧೀನಪಡಿಸ್ಕೋಬೇಕು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:12 ಪೌಲರು ಏನು ಹೇಳ್ತಾರೆ? ಕ್ರಿಸ್ತ ಯೇಸು, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾರಲ್ವಾ, ಈಗಾಗಲೇ ನಾನು ಇದೆಲ್ಲವನ್ನು ಸಾಧಿಸಿದ್ದೇನೆ, ಪರಿಪೂರ್ಣತೆಯನ್ನು ಗಳಿಸಿದ್ದೇನೆ ಎಂದು ನೀವು ಭಾವಿಸಬಾರದು. ಕ್ರಿಸ್ತ ಯೇಸು ನನ್ನನ್ನು ಯಾವುದಕ್ಕಾಗಿ ತಮ್ಮವನನ್ನಾಗಿ ಮಾಡಿಕೊಂಡರೋ ಅದನ್ನು ನನ್ನದಾಗಿಸಿಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಸಹೋದರರೇ, ಆ ಗುರಿಯನ್ನು ತಲುಪಿದ್ದೇನೆಂದು ನಾನೆಂದೂ ಹೇಳಿಕೊಂಡಿಲ್ಲ, ಆದರೆ ಇದು ನಿಜ. ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳ ಮೇಲೆ ಕಣ್ಣಿಟ್ಟು ನಾನು ಓಡುತ್ತಿದ್ದೇನೆ. ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಆ ಗುರಿಯನ್ನು ತಲುಪಲೆಂದೇ ನಾನು ಮುಂದೆ ಓಡ್ತಾ ಇದ್ದೇನೆ. ಸಕ್ಸಸ್ಫುಲ್ ಆಗಬೇಕು. ನಾನು ಕ್ರಿಶ್ಚಿಯನ್ ಅಂದ್ಕೊಂಡು ಚರ್ಚಿಗೆ ಹೋಗೋದು, ಮನೆಗೆ ಬರೋದು, ಆದರೆ ಏನು ಪ್ರಯೋಜನ? ಸ್ಕೂಲಿಗೆ ಹೋಗೋದು, ಮನೆಗೆ ಬರೋದು, ಸ್ಕೂಲಿಗೆ ಹೋಗೋದು, ಮನೆಗೆ ಬರೋದು. ಆದರೆ ನೀನು ಸಕ್ಸಸ್ ಆಗಬೇಕಲ್ವಾ? ಸಕ್ಸಸ್ ಆಗೋದಂದ್ರೆ ಏನು? ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕು. ಮೊದಲು ಒಂದೊಂದು ಕ್ಲಾಸ್ಗಳಲ್ಲಿ, ತರಗತಿಗಳಲ್ಲಿ ಪಾಸ್ ಆಗಿ ಏನೊಂದು ಗುರಿ ಇಟ್ಕೊಂಡಿದೆಯೋ, ನಾನೊಂದು ಒಳ್ಳೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ ಗುರಿ ತಲುಪಿದರೆ ಸಕ್ಸಸ್ ಅಂತ ಹೇಳ್ಬೋದು. ಅದು ಲೋಕದಲ್ಲಿ. ಅದಕ್ಕೆ ವಿಶ್ವಾಸ ಬೇಕಾಗಿಲ್ಲ, ಅದಕ್ಕೆ ಬುದ್ಧಿ ಇದ್ದರೆ ಸಾಕು. ಸ್ವಲ್ಪ ಹಣ ಬೇಕು, ಬುದ್ಧಿ ಬೇಕು, ಟ್ಯಾಲೆಂಟ್ ಬೇಕು. ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೊಡ್ತಾರೆ, ಎಲ್ರಿಗೂ ಒಂದೇ ರೀತಿ ಕೊಡೋದಿಲ್ಲ. ಎಲ್ಲರೂ ಡಾಕ್ಟ್ರ್ ಆಗ್ಲಿಕ್ಕೆ ಹೋದ್ರೆ ಕೊನೆಗೆ ಬೇರೆ ಏನೋ ಆಗಬೇಕಾಗತ್ತೆ. ಸೊ ಆದರೂ ಪೇರೆಂಟ್ಸ್ಗೆ ಆಸೆ ಇರುತ್ತೆ, ಪಕ್ಕದ ಮನೆಯವ್ರು ಆಗಿಬಿಟ್ಟಿದ್ದಾರೆ, ನೀನು ಆಗು ಅಂತ ಪೀಡಿಸ್ತಾರೆ. ಅವನು ಇನ್ನೇನೋ ಆಗಿ ಮೆಂಟಲ್ ಆಗಿ ಹೋಗ್ತಾನೆ. ಸೊ
ಆದ್ದರಿಂದ ತಂದೆ ತಾಯಂದರೆ ನಿಮ್ಮ ಮಕ್ಕಳಿಗೆ ಪೀಡಿಸಿ ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಪೀಡಿಸ್ಲಿಕ್ಕೆ ಹೋಗಬೇಡಿ. ಅದೊಂದು ದುರಾಸೆ ಆಗುತ್ತೆ, ದುರಾತ್ಮನ ಕಾರ್ಯ ಅದು. ಸೊ ಅವರಿಗಾಗಿ ಪ್ರಾರ್ಥಿಸಿ, ದೇವರು ಅವರಿಗೆ ಜ್ಞಾನ ಕೊಡಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರೈಸ್ತ ತಂದೆ ತಾಯಂದಿರು ನಿಮ್ಮ ಮಕ್ಕಳಿಗೆ ಉತ್ತೇಜನ ಕೊಡಬೇಕು. ಏನು, ಯಾವುದಕ್ಕೋಸ್ಕರ ಗೊತ್ತಾ? ಇದಕ್ಕೋಸ್ಕರ, ಮೊದಲನೇ ಬಹುಮಾನ ಗೆಲ್ಲಬೇಕು ಮಗನೇ ನೀನು ಅಂತ. ಯಾವುದದು ಮೊದಲನೇ ಬಹುಮಾನ? ನಿತ್ಯ ಜೀವ. ಪೌಲರು ಹೇಳಿದ್ದಾರೆ, ಇದನ್ನು ನನ್ನದಾಗಿಸಿಕೊಳ್ಳಲು ಕ್ರಿಸ್ತ ಯೇಸು ಯಾವುದಕ್ಕಾಗಿ ನನ್ನನ್ನು ತಮ್ಮವರನ್ನಾಗಿ ಮಾಡಿಕೊಂಡರೋ ಅದನ್ನು ನನ್ನದಾಗಿಸಿಕೊಳ್ಳಲು ನಾನೇನು ಮಾಡ್ತಾ ಇದ್ದೀನಿ? ಅದನ್ನೇ ಅವ್ರು ಹೇಳಿದ್ದು, ಐ ಹ್ಯಾವ್ ರನ್ ದ ರೇಸ್. ನನ್ನನ್ನು ಓಟ ಫೈನಲ್ ಆಗಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಓಟ ಮುಗಿಸಿದ್ದೀನಿ ಅಂತ, ನನ್ನ ಓಟ ಮುಗಿಸಿದ್ದೀನಿ ಅಂತ. ನಿಮ್ಮೂರಲ್ಲಿ ಎಷ್ಟು ಜನ ನಿಮ್ಮ ಅಜ್ಜ ಅಜ್ಜಿಂದರು ಸತ್ತೋದವ್ರು ಈ ಮಾತು ಹೇಳಿ ಸತ್ತೋಗಿದ್ದಾರೆ? ಮಕ್ಕಳೇ, ನಾನು ಒಳ್ಳೆ ಓಟ ಓಡಿದ್ದೀನಿ, ವಿಶ್ವಾಸದ ಓಟ ಓಡಿದ್ದೀನಿ, ನಿತ್ಯ ಜೀವದ ಕಿರೀಟಕ್ಕೋಸ್ಕರ ಓಡಿದ್ದೇನೆ, ನನ್ನ ಓಟ ಮುಗಿಸಿದ್ದೀನಿ, ನಿಮ್ಮ ಕಣ್ಮುಂದೆನೇ ಓಡಿದ್ದೀನಿ, ನೀವೇ ಸಾಕ್ಷಿಗಳು. ಈಗ ನಾನು ಹೋಗ್ತಾ ಇದ್ದೀನಿ ಅಪ್ಪನ ಮನೆಗೆ, ನೀವು ನನ್ನನ್ನು ಹಿಂಬಾಲಿಸಿ ಬನ್ನಿ ಅಂತ ಟಾಟಾ ಹೇಳಿ ಹೋದ ಅಜ್ಜ ಅಜ್ಜಿಂದರು ನಿಮ್ಮ ಕುಟುಂಬದಲ್ಲಿ ಇದ್ದರೆ ಖಂಡಿತವಾಗಲೂ ನಿಮ್ಮ ಕುಟುಂಬದಿಂದ ಮಿಷನರಿಗಳು ಬರ್ತಾರೆ. ಇಲ್ಲ ಅಂದರೆ ಕಳ್ಳರು ಬರ್ತಾರೆ, ಕುಡುಕರು ಬರ್ತಾರೆ, ಪೋಲಿಗಳು ಬರ್ತಾರೆ, ಡ್ರಗ್ ಅಡಿಕ್ಟ್ಸ್ ಬರ್ತಾರೆ, ಇನ್ನು ಲೋಕದಲ್ಲಿ ಸಕ್ಸಸ್ಫುಲ್ ಆದಂಥ ಲೌಕಿಕ ತುಂಬ ವ್ಯಕ್ತಿಗಳು ಬರ್ತಾರೆ. ಕ್ರಿಸ್ತ ಯೇಸುವಿನ ಅನುಯಾಯಿಗಳು ಬರಬೇಕಾದ್ರೆ ಈ ಥರ ಪೇರೆಂಟ್ಸ್ ಬೇಕು. ಇದಕ್ಕೆ ಬೆಲೆ ಕೊಡಬೇಕು. ಇದು ಸುಮ್ಮನೆ ಆಗೋದಿಲ್ಲ, ಪರಿಶುದ್ಧಾತ್ಮರಿಲ್ಲದೆ ಆಗೋದಿಲ್ಲ. ಸುಮ್ಮನೆ ಯೇಸು ಹೆಸರು ಹೇಳ್ಕೊಂಡು ಯೇಸುನ ಯೂಸ್ ಮಾಡ್ಕೊಂಡು ಬದುಕೋರೆ ನಾವೆಲ್ಲರೂ ಕೂಡ. ಯೇಸು ಹೆಸರು ಹೇಳ್ಕೊಂಡು ಯೇಸುನ ಯೂಸ್ ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ ಎಲ್ಲರೂ. ನಮ್ಮ ಅನುಕೂಲಕ್ಕೆ ಯೇಸು ಕ್ರಿಸ್ತರನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಪ್ರಾರ್ಥನೆ ಮಾಡಿ ಅದು ಸಿಕ್ತು, ಪ್ರಾರ್ಥನೆ ಮಾಡಿ ಇದು ಸಿಕ್ತು, ಪ್ರಾರ್ಥನೆ ಮಾಡಿ ಸೌಖ್ಯ ಸಿಕ್ತು, ಪ್ರಾರ್ಥನೆ ಮಾಡಿ ಪ್ರಮೋಷನ್ ಸಿಕ್ತು, ಪ್ರಾರ್ಥನೆ ಮಾಡಿ ಮದುವೆ ಆಯಿತು, ಮಗುವಾಯಿತು, ಮನೆ ಸಿಕ್ತು, ಜಾಬ್ ಸಿಕ್ತು. ಇದರಲ್ಲೇ ನಮ್ಮ ಕಾಲ ಕಳೆದು ಸತ್ತೋಗ್ಬಿಡ್ತೀವಿ. ಏನು ಪ್ರಯೋಜನಕ್ಕೆ ಇದೆಲ್ಲ ಸಿಕ್ಕಿ? ಏನು ಪ್ರಯೋಜನಕ್ಕೆ? ಇದು ಬೇಕು ಯಾರಿಗೆ ಕೇಳಿದರೆ, ವಿಶ್ವಾಸ ಇಲ್ಲದಿದ್ದವರಿಗೆ ಇದು ಬೇಕೇ ಬೇಕು. ನಿತ್ಯ ಜೀವದ ಬಗ್ಗೆ ಏನೂ ಗೊತ್ತಿಲ್ಲದಿದ್ದವರಿಗೆ ಬೇಕೇ ಬೇಕು. ಇದಿಲ್ಲ ಅಂದರೆ ಅವ್ರಿಗೆ ಬದುಕೋದಕ್ಕಾಗೋದಿಲ್ಲ. ಇದಿಲ್ಲ ಅಂದರೆ ನಾವು ಮತ್ತೇನು ಮಾಡೋದು ಅಲ್ವಾ? ಮನೆ ಬೇಡವಾ? ಊಟ ಬೇಡವಾ? ಆರೋಗ್ಯ ಬೇಡವಾ? ಸಂಪತ್ತು ಬೇಡವಾ? ಸಂಪಾದನೆ ಬೇಡವಾ? ಅದು ಬೇಡವಾ? ಇದು ಬೇಡವಾ? ಎಲ್ಲ ಬೇಕು. ಶರೀರ ಇರುವ ಪ್ರತಿಯೊಬ್ಬರಿಗೂ ಶಾರೀರಿಕವಾದ ಇಚ್ಛೆಗಳು ಇದ್ದೇ ಇರುತ್ತೆ, ಇದೆಲ್ಲ ಬೇಕು. ಆದರೆ ನಿಮ್ಮ ಒಳಗಡೆ ಆತ್ಮ ಜೀವಂತವಾಗಿದ್ದರೆ ಆತ್ಮಿಕ ಆಸೆಗಳು ಬರುತ್ತೆ. ಆತ್ಮ ಸತ್ತೋದಾಗ ಬರೀ ಭೌತಿಕ ಆಸೆಗಳು ಮಾತ್ರ ನಮ್ಮಲ್ಲಿರುತ್ತೆ. ಆತ್ಮಕ್ಕೆ ಜೀವ ಬಂದಾಗ ಸ್ವರ್ಗೀಯ ಆಸೆಗಳು ನಮ್ಮಲ್ಲಿ ಬರುತ್ತೆ. ಇಲ್ಲಿ ಯೆಹೋಶುವನಿಗೆ ಹೇಳಿದ ಮಾತು ಇವತ್ತು ದೇವರು ನಮ್ಮೊಬ್ಬೊಬ್ಬರಿಗೂ ಹೇಳ್ತಾ ಇದ್ದಾರೆ, ನೀನು ಸ್ವಾಧೀನಪಡಿಸ್ಕೋಬೇಕು, ನೀನು ಸ್ವಾಧೀನಪಡಿಸ್ಕೋಬೇಕು. ಯೇಸು ಕ್ರಿಸ್ತರು ಕೇವಲ ಪೌಲರಿಗೋಸ್ಕರ ಮಾತ್ರ ಅಲ್ಲ ಈ ನಿತ್ಯ ಜೀವವನ್ನು ಇಟ್ಟಿರೋದು. ನಿತ್ಯ ಜೀವ ಎಂಬ ಕಿರೀಟವನ್ನು ಪೌಲರಿಗೋಸ್ಕರ ಮಾತ್ರ ಅಲ್ಲ, ಅಥವಾ ಮಾತೆ ಮರಿಯಳಿಗೋಸ್ಕರ ಮಾತ್ರ ಅಲ್ಲ, ಅಥವಾ ಅಪಸ್ತೋಲರಿಗೋಸ್ಕರ ಮಾತ್ರ ಅಲ್ಲ, ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ಎದುರು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ನಾವು ಎದುರು ನೋಡೋರಾಗಬೇಕು. ಈಗರ್ಲಿ ವೇಟಿಂಗ್. ಯೇಸು ಇವತ್ತು ಪ್ರತ್ಯಕ್ಷವಾಗ್ತಾರೆ. ಹಾಗಾದರೆ ನಾವು ಹೇಗಿರ್ತೀವಿ? ಟೆನ್ಷನ್ ಮಾಡ್ಕೊಂಡಿರ್ತೀವಾ? ನಾಳೆ ಬಗ್ಗೆ ತುಂಬ ಚಿಂತೆ ಮಾಡ್ಕೊಂಡಿರ್ತೀವಾ? ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಾ? ನಾವೆಲ್ಲ ಇನ್ನೂ ನಾಳೆ ಬಗ್ಗೆ ಮುಂದಿನ ವಾರ, ಮುಂದಿನ ವರ್ಷ, 5 ವರ್ಷ, 10 ವರ್ಷದ್ದು ಪಂಚವಾರ್ಷಿಕ ಯೋಜನೆ, ದಶವಾರ್ಷಿಕ ಯೋಜನೆ ಎಲ್ಲ ಹಾಕೊಂಡು ಕೂತ್ಕೊಂಡಿರ್ತೀವಿ. ಇನ್ನು 5 ವರ್ಷದಲ್ಲಿ ಇದು ಫಿನಿಷ್ ಆಗಬೇಕು, ಇನ್ನು 10 ವರ್ಷದಲ್ಲಿ ಇಷ್ಟ ಆಗಬೇಕು, ಇದೆಲ್ಲ ಯೋಜನೆ ಹಾಕ್ಕೊಂಡು ನಾವು ಬದುಕುವಂಥ ಒಂದು ರೀತಿಯ ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್ ನಾವು ಯೇಸು ಕ್ರಿಸ್ತರ ಬರೋಣ ಎದುರು ನೋಡುವವರಾದರೆ ನಾವು ಪ್ಲ್ಯಾನ್ ಮಾಡಲಿಕ್ಕೆ ಏನೂ ಇಲ್ಲ. ದೇರ್ ಇಸ್ ನಥಿಂಗ್ ಟು ಪ್ಲ್ಯಾನ್. ನೀವು ಯೋಚನೆ ಮಾಡ್ಬೋದು, ನೀವು ಹೇಳ್ತೀರಿ ಇದನ್ನೆಲ್ಲ ಮಾಡಲಿಕ್ಕೆ ಯಾರಿಗಾಗುತ್ತೆ ಅಂತ. ಆಗುತ್ತೆ, ಪರಿಶುದ್ಧಾತ್ಮ ಇರುವವರಿಗಾಗುತ್ತೆ, ವಿಶ್ವಾಸ ಇರುವವರಿಗಾಗುತ್ತೆ. ಪರಿಶುದ್ಧಾತ್ಮರು ಇಲ್ಲದೆ ಇರೋರಿಗೆ ಆಗಲ್ಲ. ನಿಜವಾದ ವಿಶ್ವಾಸ ಇಲ್ಲದೆ ಇರೋರಿಗೆ ಆಗೋದಿಲ್ಲ. ನಿಜವಾದ ದೇವರ ಆತ್ಮರು ನಮ್ಮಲ್ಲಿ ಇರುವಾಗ ಖಂಡಿತವಾಗಲೂ ಇದು ಸಾಧ್ಯ ಆಗುತ್ತೆ. ಅದಕ್ಕೆ ಯೆಹೋಶುವನಿಗೆ ದೇವರು ಅವತ್ತು ಹೇಳಿದರು, ಏನು ಹೇಳಿದ್ರು ಗೊತ್ತಾ? ನಿನಗಿದು ಸಾಧ್ಯ ಆಗಬೇಕಾದ್ರೆ ನೀನು ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು ಗೊತ್ತಾ? ಈ ಧರ್ಮಶಾಸ್ತ್ರ ಎಲ್ಲಿರಬೇಕು? ಸದಾ ನಿನ್ನ ಬಾಯಲ್ಲಿರಲಿ. ಹಗಲಿರುಳೆನ್ನದೇ ಅದನ್ನು ನೀನೇನು ಮಾಡಬೇಕು? ಧ್ಯಾನಿಸುತ್ತಿರಬೇಕು. ಆಗ ನಿನ್ನ ಜೀವನ ಹೇಗಿರುತ್ತೆ? ಕೀರ್ತನೆ 1 ವಾಕ್ಯ 2, 3 ಹೇಳೋ ಪ್ರಕಾರ, ನದಿಯ ತೀರದಲ್ಲಿ ನೆಟ್ಟ ಗಿಡದ ಹಾಗೆ ನಿನ್ನ ಜೀವನ ಹಸಿರಾಗಿರುತ್ತೆ, ಪ್ರಾಸ್ಪರಸ್ ಆಗಿರ್ತೀಯ. ಆ ದೇವರ ಆತ್ಮನಲ್ಲಿ ನೀನು ಸಮೃದ್ಧಿ ಉಳ್ಳವನಾಗಿರ್ತೀಯ, ಸಮೃದ್ಧಿ ಉಳ್ಳವಳಾಗಿರ್ತೀಯ. ಇವತ್ತು ನಾವು
ಲೋಕದ ಸಮೃದ್ಧಿನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ರೀತಿ ಹೇಳೋದಾದರೆ ಸೈತಾನನ ವಂಚನೆ. ಲೋಕದ ಸಮೃದ್ಧಿ, ಲೋಕದ ಐಶ್ವರ್ಯ. ನಮಗೆಲ್ರಿಗೂ ಸಮೃದ್ಧಿ ಬೇಕಲ್ವ? ಲೋಕದಲ್ಲಿ ಆಸೆ ಇದೆಯಾ? ನೀವು ಆ ಸಮೃದ್ಧಿನ ಹುಡ್ಕೊಂಡು ಹೋಗುವಾಗ ನೀವು ಯಾರನ್ನ ಹಿಂಬಾಲಿಸ್ತಾ ಇದ್ದೀರಿ ಗೊತ್ತಾ? ನಿಮ್ಮ ಮುಂದೆ ಹೋಗುವ ಪಿಶಾಚಿಯನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀರಿ ಅಷ್ಟೇ, ಬೇರೆ ಏನೂ ಇಲ್ಲ. ಅವನೊಂದು ದಿನ ಯೇಸುಗೆ ಹೇಳ್ತಾನೆ, ಇದೆಲ್ಲ ಈ ವೈಭವ ನನ್ನದು, ನನ್ನ ಅಧೀನದಲ್ಲಿದೆ, ಇದು ನಾನು ಇಷ್ಟಪಟ್ಟವ್ರಿಗೆ ಕೊಡ್ಬೋದು, ನೀನು ಅಡ್ಡ ಬಿದ್ದರೆ ನಿನಗೂ ಕೊಡ್ತೀನಿ. ನಾವು ಅವನಿಗೆ ಅಡ್ಡ ಬಿದ್ದು ಹೋಗ್ತಾ ಇದ್ದೀವಿ. ಲೋಕದ ವೈಭವದ ಹಿಂದೆ ಹೋಗ್ತಾ ಇದ್ದೀವಿ. ನಾವಿವತ್ತು ಹೋಗಬೇಕಾಗಿರೋದು ಲೋಕದ ವೈಭವದ ಹಿಂದೆ ಅಲ್ಲ, ಲೋಕದ ಸುಳ್ಳು ದೇವನಾಗಿರ್ತಕ್ಕಂಥ ಪಿಶಾಚಿಯನ್ನು ಆರಾಧಿಸ್ಕೊಂಡಲ್ಲ, ನಾವು ಸ್ವರ್ಗವನ್ನು ಮುಂದೆ ಇಟ್ಕೊಂಡು ಹೋಗಬೇಕು. ಪೌಲರು ಹೇಳಿದಾರಲ್ವಾ, ನನ್ನ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೀನಿ ಅಂತ. ಸೊ ಓಟ ಪ್ರಾರಂಭ ಮಾಡಿದ್ದೀರಾ ನೀವು ಯಾರಾದರೂ? ಮುಗಿಸೋದಾಮೇಲೆ ಓಟ ಪ್ರಾರಂಭ ಮಾಡಿದ್ದೀರಾ? ಓಡ್ತಾ ಇದ್ದೀರಾ? ದಾಟ್ತಾ ಇದ್ದೀರಾ? ಅಥವಾ ದಾಟ್ಕೊಂಡೇ ಇದ್ದೀರಾ? ಇನ್ನು ಜೋರ್ಡನ್ನಲ್ಲೇ ಇದ್ದೀರಾ? ಕಾಲು ಇಡೋದು, ಕಾಲು ತೆಗಿಯೋದು. ಜೋರ್ಡನ್ ನದಿ ಹರಿತಾ ಇದೆ, ಕಾಲಿಡು, ಕಾಲು ತೆಗಿ, ಕಾಲಿಡು, ಕಾಲು ತೆಗಿ. ಜೋರ್ಡನ್ ದಾಟಬೇಕು, ಜೆರಿಕೋ ಗೋಡೆ ಬೀಳಿಸ್ಬೇಕು. ನಾವು ಗೋಡೆಗೆ ಗುದ್ತಾ ಇದ್ದೀವಿ, ಗೋಡೆ ಬೀಳ್ತಾ ಇಲ್ಲ. ದೇವರು ಏನು ಹೇಳಿಲ್ಲ, ಗುದ್ದು ಅಂತ ಏನೂ ಹೇಳಲಿಲ್ಲ, ಸುತ್ತು ಸುಮ್ಮನೆ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಮಾಡಬೇಕಾಗಿರೋದು ನಮ್ಮ ಜೀವನದಲ್ಲೂ ಬರುತ್ತೆ. ಈ ಆತ್ಮಿಕ ಪ್ರಯಾಣದಲ್ಲಿ ಅನೇಕ ಜೋಡಾನ್ಗಳು ಬರುತ್ತೆ. ಒಂದು ಜೋಡನ್ ಅಲ್ಲ, ಅನೇಕ ಜೋಡಾನ್ಗಳು ಬರ್ಬೋದು. ಒಂದು ಜರಿಕೋ ಅಲ್ಲ, ಅನೇಕ ಜರಿಕೋ ಗೋಡೆಗಳು ಬರ್ಬೋದು. ಆದರೆ ಇದೆಲ್ಲವನ್ನು ದಾಟಿಸಿಕೊಂಡು ಹೋಗಲು ಶಕ್ತನಾದ ದೇವರು ಕೊನೆಯಲ್ಲಿ ಯೆಹೋಶುವನಿಗೆ ಏನು ಹೇಳ್ತಾ ಇದ್ದಾರೆ? ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನಾದ ನಾನು ನಿನ್ನ ಸಂಗಡ ಇರ್ತೇನೆ. ಐ ವಿಲ್ ಬಿ ವಿತ್ ಯು. ನಾನು ನಿನ್ನ ಜೊತೆಯಲ್ಲಿರ್ತೀನಿ. ಈ ಆತ್ಮಿಕ ಪ್ರಯಾಣದಲ್ಲಿ ನಾನು ನಿನ್ನ ಜೊತೆಯಲ್ಲಿರ್ತೀನಿ. ನಮಗೆ ನಂಬಿಕೆ ಇದ್ದರೆ ಏನು ಮಾಡ್ತೀವಿ ಗೊತ್ತಾ? ದೇವರು ನನ್ನ ಜೊತೆಯಲ್ಲಿದ್ದಾರೆ, ಯೇಸು ನನ್ನ ಜೊತೆಯಲ್ಲಿದ್ದಾರೆ, ಪರಿಶುದ್ಧಾತ್ಮನು ನನ್ನ ಜೊತೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತೀವಿ. ಆದರೆ ನಮಗೆ ನಂಬಿಕೆ ಇಲ್ಲದೆ ಇರುವಾಗ ನಾವು ಮನುಷ್ಯರಿಂದ ಹೋಗ್ತೀವಿ, ಲೋಕದಿಂದ ಹೋಗ್ತೀವಿ, ಸೈತಾನ್ನಿಂದ ಹೋಗ್ತೀವಿ, ನಾಶವಾಗಿ ಹೋಗ್ತೀವಿ. ದೇವರು ನಮ್ಮನ್ನು ಕರೆದಿರೋದು ಅವರ ಹಿಂದೆ ಬರಲಿಕ್ಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತೆ, ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 2. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 12, ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ. ಯಾರನ್ನ ಗುರಿಯಾಗಿಟ್ಟು ಓಡಬೇಕಂತೆ? ಅವ್ರು ಹೇಗೆ ಓಡಿದರು? ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಅವರ ಮುಂದೆ ಇಡಲಾಗಿರುವ ಆ ಸೌಭಾಗ್ಯ, ಆ ಸ್ವರ್ಗ, ಪಿತದೇವನ ಬಲಪಾರ್ಶ್ವದಲ್ಲಿ ಆಸೀನರಾಗುವ ಆ ಸೌಭಾಗ್ಯ, ಅವರೊಂದಿಗೆ ನಾವು ಕೂಡ ಪಿತದೇವರ ಬಲಪಾರ್ಶ್ವದಲ್ಲಿ ಇರುವಂಥ ಆ ಸೌಭಾಗ್ಯ, ಸಕಲ ಮನುಷ್ಯನ ರಕ್ಷಣೆ, ಸಾಲ್ವೇಷನ್, ಇದೆಲ್ಲ ಅವ್ರು ನೆನೆಸ್ಕೊಂಡು ಅವರ ಮುಂದೆ ಅವರೇನು ಮಾಡಿದ್ರು? ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನವನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ನಮ್ಮ ಮುಂದೆ ಏನಾದರೂ ಸೌಭಾಗ್ಯ ಇದೆಯಾ? ನೋಡಿ, ನಾವು ಎಷ್ಟೊಂದು ಮುಟ್ಟಾಳ್ತನದಲ್ಲಿ ಬದುಕ್ತೀವಿ ಅಂದರೆ ಕ್ರೈಸ್ತ ವಿಶ್ವಾಸಿಗಳು. ಫಾರ್ ಎಕ್ಸಾಂಪಲ್, ನಮ್ಮ ಮಕ್ಕಳಿಗೆ ಓದಿಸೋ ವಿಷಯನ ತೆಗೆದುಕೊಳ್ಳೋಣ. ಅವಾಗ ನಮ್ಗೆ ಅರ್ಥ ಆಗುತ್ತೆ. ಓದಿಸ್ತೀವಿ, ನನ್ನ ಮಗ ಅಥವಾ ಮಗಳು ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಅಥವಾ ಏನೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಏನೋ ಒಂದು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ನಮ್ಮ ಹೃದಯದಲ್ಲಿ ಒಂದು ಆಸೆ ಇಟ್ಕೊಂಡು ನಾವು ಓದಿಸ್ತೀವಿ. ಓದಿಸುವಾಗ ನಮ್ಮ ಕೈಲಿ ಹಣ ಇರೋದಿಲ್ಲ, ನಾವು ತುಂಬ ಬಡತನದಲ್ಲಿರ್ತೀವಿ, ಒಂದು ಒಳ್ಳೆ ಬಟ್ಟೆ ಇರೋದಿಲ್ಲ ಹಾಕ್ಕೊಳ್ಳಿಕ್ಕೆ, ಅಥವಾ ಸರಿಯಾಗಿ ಊಟ ಇರೋದಿಲ್ಲ. ಆದರೂ ಕೂಡ ಸಾಲ ಮಾಡಿ, ಸುಳ್ಳು ಹೇಳಿನೋ ಸತ್ಯ ಹೇಳಿನೋ, ಕಷ್ಟಪಟ್ಟೋ ತಲೆ ಒಡೆದೋ ಹೇಗೋ ನಾವು ಒಂದಿಷ್ಟು ದುಡ್ಡು ಮಾಡಿ ಮಕ್ಕಳಿಗೆಲ್ಲ ಓದಿಸ್ತೀವಿ. ಯಾಕೆ ನಾವು ಅಷ್ಟು ಕಷ್ಟಪಟ್ಟು ತ್ಯಾಗ ಮಾಡಿ ನಾವು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ದೆ, ಗೊಣಗುಟ್ಟದೆ, ಕೊರಗದೇನೆ ಓದಿಸ್ಲಿಕ್ಕೆ ಕಾರಣ ಏನು? ನಮ್ಮ ಮುಂದೆ ಇರುವ ನಶಿಸಿ ಹೋಗುವ ಆ ಸೌಭಾಗ್ಯ ಅಲ್ವಾ? ಇವತ್ತಲ್ಲ ನಾಳೆ ನನ್ನ ಮಗ ಇದಾಗ್ತಾನೆ,
ನನ್ನ ಮಗಳು ಇದಾಗ್ತಾಳೆ. ಅವರಿಗೆ ಆ ಕಷ್ಟದಲ್ಲಿ ಏನು ಅನಿಸೋದಿಲ್ಲ, ಏನು ಫೀಲ್ ಆಗೋದಿಲ್ಲ. ಯಾಕೆಂದರೆ ಮುಂದಿರುವ ಆ ಸೌಭಾಗ್ಯವನ್ನು, ನಶಿಸಿ ಹೋಗೋ ಸೌಭಾಗ್ಯ ನೋಡಿಕೊಂಡು ಈಗಿನ ಕಷ್ಟವನ್ನು ಸಹಿಸ್ಕೊಳ್ತಾರೆ. ಆದರೆ ನಶಿಸಿ ಹೋಗದೇ ಇರುವ ಒಂದು ಸೌಭಾಗ್ಯ ಇದೆ. ನಾವೆಲ್ಲರೂ ಸ್ವರ್ಗದಲ್ಲಿ ತಂದೆ ದೇವರ ಜೊತೆಯಲ್ಲಿ ನಿತ್ಯವೂ ಯೇಸುವಿನೊಂದಿಗೆ ಆಗಿರುವ ಆ ಮಹಾ ಸೌಭಾಗ್ಯ, ಅದನ್ನು ನಾವು ನೆನೆಸ್ಕೊಂಡು ಈ ಲೋಕದಲ್ಲಿ ಬರುವಂಥ ನಿಂದೆ, ಅವಮಾನಗಳು, ಕಷ್ಟಗಳು, ಪರಿಹಾಸ್ಯಗಳು, ಅದು ಏಟು ಪೆಟ್ಟು ಮರಣ ಏನೇ ಆಗಿರಲಿ, ಅದನ್ನು ಸಹಿಸ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಆ ಸೌಭಾಗ್ಯ ನಮಗೆ ಕಾಣಬೇಕು, ಆ ನಿರೀಕ್ಷೆ ನಮಗೆ ಬೇಕು. ಅದು ಏನು ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಅದು ಅರ್ಥ ಆಗದೇ ಇದ್ದರೆ ನಾವು ಯಾವತ್ತೂ ಕೂಡ ಈ ಬೈಬಲ್ ಮುಟ್ಟಲ್ಲ, ಈ ಯೇಸುವನ್ನು ಹಿಂಬಾಲಿಸೋದಿಲ್ಲ, ಈ ಯೇಸುವಿಗಾಗಿ ಬದುಕೋದೂ ಇಲ್ಲ. ಯೇಸುನ ಯೂಸ್ ಮಾಡ್ಕೊಂಡು ಬದುಕ್ತೀವಿ, ಯೇಸುವಿಗೆ ನಾವು ಯೂಸ್ ಆಗಲ್ಲ. ಯಾವುದು ಆಶೀರ್ವಾದ ಜೀವನ ಕೇಳಿದರೆ, ನಾವು ಯೇಸುನ ಯೂಸ್ ಮಾಡ್ಕೊಂಡು ಬದುಕೋದಲ್ಲ ಆಶೀರ್ವಾದದ ಜೀವನ, ಅದು ಒಂದು ರೀತಿ ಸ್ವಾರ್ಥದ ಜೀವನ. ಯೇಸು ಕ್ರಿಸ್ತನಿಗೆ ನಾನು ಯೂಸ್ ಆಗೋದಿದೆಯಲ್ವಾ, ಅದು ಬ್ಲೆಸ್ಸಡ್ ಲೈಫ್, ಅದು ಆಶೀರ್ವಾದದ ಜೀವನ. ನಮ್ಮ ಜೀವನ ಆಶೀರ್ವಾದ ಜೀವನ ಆಗಿದೆಯಾ, ಸ್ವಾರ್ಥಭರಿತ ಜೀವನ ಆಗಿದೆಯಾ? ಇವತ್ತು ಪರೀಕ್ಷೆ ಮಾಡಿ ನೋಡಿ. ಒಂದು ವೇಳೆ ನಮ್ಮ ಜೀವನ ಸ್ವಾರ್ಥಭರಿತ ಜೀವನವಾಗಿದ್ದರೆ, ಆ ಶಾಪಗ್ರಸ್ತ ಜೀವನವಾಗಿದ್ದರೆ, ಇವತ್ತೇ ಮಾನಸಾಂತರ ಪಡೋಣ. ಆಶೀರ್ವಾದದ ಜೀವನ ಆಗಿಸ್ಕೊಳ್ಬೇಕಾದ್ರೆ ಒಂದೇ ಒಂದು, ನಮ್ಮನ್ನು ಒಪ್ಪಿಸ್ಕೊಳ್ಬೇಕು ದೇವರಿಗೆ, ಬೇರೆ ಏನಿಲ್ಲ. ಮಾತೆ ಮರಿಯಳು ಏನು ಮಾಡಿದ್ಲು? ಈಗೋ ಕರ್ತನ ದಾಸಿ, ನಿನ್ನ ಇಚ್ಛೆ ನನ್ನಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಪೂರ್ತಿ ಒಪ್ಪಿಸ್ಕೊಟ್ರು, ಸರೆಂಡರ್ ಆದರು. ಸೊ ಏನಾದರೂ? ಧನ್ಯರಾದರು. ಅವ್ರ ಜೀವನ ಆಶೀರ್ವಾದದ ಜೀವನ ಆಯಿತು. ಅವರ ಜೀವಿತದ ಮುಖಾಂತರ ದೇವರಿಗೆ ಮಹಿಮೆ ಆಯಿತು. ನಮ್ಮ ಜೀವನದ ಮುಖಾಂತರ ದೇವರಿಗೆ ಮಹಿಮೆ ಆಗೋದು ಯಾವಾಗ ಗೊತ್ತಾ? ಭಾನುವಾರ ಚರ್ಚಿಗೆ ಹೋಗೋದಿನೋ ಅಥವಾ ಯಾವುದೋ ಒಂದು ದೊಡ್ಡ ಕ್ರಿಸ್ಮಸ್ ಹಬ್ಬಕ್ಕೊಂದು ಗೋದಲಿ ಕಟ್ಟಿ ಒಂದಿಷ್ಟು ಡೆಕೋರೇಷನ್ ಮಾಡಿದರೆ ದೇವರಿಗೆ ಮಹಿಮೆ ಆಗೋದಿಲ್ಲ, ಮಾಡಿದವನಿಗೆ ಮಹಿಮೆ ಆಗುತ್ತೆ. ದೇವರಿಗೆ ಮಹಿಮೆ ಆಗಬೇಕಾದ್ರೆ ಕ್ರಿಸ್ತನು ಈ ದೇಹದಲ್ಲಿ ನನ್ನ ಮುಖಾಂತರ ಜೀವಿಸಬೇಕು. ಯೇಸು ನಿನ್ನ ದೇಹದಲ್ಲಿ ನಿನ್ನ ಮುಖಾಂತರ ಜೀವಿಸುವಾಗ ದೇವರಿಗೆ ಮಹಿಮೆ ಆಗುತ್ತೆ. ಈಗ ನಮ್ಮ ದೇಹದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ನಿಜವಾಗಲೂ ಯೇಸು ಬದುಕ್ತಾ ಇದ್ದಾರಾ? ಪಿಶಾಚಿ ಬದುಕ್ತಾ ಇದ್ದಾನ? ಪಿಶಾಚಿ ಬದುಕ್ತಾ ಇದ್ದಾನೆ, ಯೇಸು ಬದುಕ್ತಾ ಇದ್ದಾನೆ ಅಂತ ಹೇಗೆ ಕಂಡುಹಿಡಿಯೋದು? ಸಿಂಪಲ್, ತುಂಬ ಸಿಂಪಲ್. ಯೇಸು ಬದುಕ್ತಾ ಇದ್ದರೆ ನಿಮ್ಮ ಹೃದಯದಲ್ಲಿ ಸ್ವರ್ಗದ ಆಸೆ ಇರುತ್ತೆ. ಪಿಶಾಚಿ ಕೆಲಸ ಮಾಡ್ತಾ ಇದ್ದರೆ ಲೋಕದ ಆಸೆ ಇರುತ್ತೆ. ಲೋಕದಲ್ಲಿ ಏನೋ ಆಗಬೇಕು, ಅದಾಗಬೇಕು, ಇದಾಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಇದೇ ಆಸೆ, ಬೇರೆ ಏನಿಲ್ಲ. ಇನ್ನು ನಾವು ಕ್ರೈಸ್ತರಾಗಿ ಹುಟ್ಟಿರೋದ್ರಿಂದ, ಕ್ರೈಸ್ತ ಧರ್ಮದಲ್ಲಿ ಇರೋದ್ರಿಂದ ಧಾರ್ಮಿಕವಾಗಿ ಏನು ಮಾಡಬೇಕು ಅದು ಮಾಡ್ತೀವಿ. ಅದು ಅವ್ರವ್ರ ಧರ್ಮದಲ್ಲಿ ಅವ್ರವ್ರು ಮಾಡ್ಕೊಳ್ತಾರೆ. ನಮ್ಮ ಹಿಂದೂ ಸಹೋದರರು ಈಗ ಗಣೇಶ ಚತುರ್ಥಿಯಲ್ಲಿ ಅವರು ಗಣೇಶನ ಕೂರಿಸ್ತಾರೆ. ಇನ್ನು 2 ತಿಂಗಳು ಬಿಟ್ಟರೆ ಡಿಸೆಂಬರ್ ಬರುತ್ತೆ. ಕ್ರಿಸ್ಮಸ್ ಹಬ್ಬದಲ್ಲಿ ಕ್ರೈಸ್ತರು ಕ್ರಿಸ್ತನನ್ನು ಕೂರಿಸ್ತಾರೆ. ಡಿಫ್ರೆನ್ಸ್ ಏನು ಕೇಳಿದರೆ ಏನೂ ಇಲ್ಲ. ಅವರು ಗಣಪತಿನ ಕೂರಿಸ್ತಾರೆ, ನಾವು ಬಾಲಯೇಸುವಿನ ಒಂದು ಮೂರ್ತಿನ ಕೂರಿಸ್ತೀವಿ, ಅಷ್ಟೇ. ಅವರು ಒಂದು ಗೂಡು ಕಟ್ಟಿ ಡೆಕೋರೇಷನ್ ಮಾಡಿ ಅವ್ರು ಹಬ್ಬ ಮಾಡ್ತಾರೆ. ನಾವು ಒಂದು ಗೂಡು ಕಟ್ಟಿ ಗೋದಲಿ ಅಂತ ಕಟ್ಟಿಬಿಟ್ಟು ನಾವು ಹಬ್ಬ ಮಾಡ್ತೀವಿ. ಅವರು ಒಳ್ಳೆ ಅಡುಗೆ ಮಾಡಿ ತಿಂತಾರೆ, ನಾವು ಒಳ್ಳೆ ಅಡುಗೆ ಮಾಡಿ ತಿಂತೀವಿ. ಅವ್ರ ಪಾಪ ಸ್ವಲ್ಪ ಭಯಭಕ್ತಿ ಜಾಸ್ತಿ ಇರೋದ್ರಿಂದ ಈ ಡ್ರಿಂಕ್ಸ್ ಎಲ್ಲ ಮಾಡಲಿಕ್ಕೆ ಹೋಗಲ್ಲ, ಅಷ್ಟೊಂದು ನಾನ್ ವೆಜ್ ಡ್ರಿಂಕ್ಸು ಎಲ್ಲ ಮಾಡೋದಿಲ್ಲ. ನಮಗೆ ಈ ಭಯಭಕ್ತಿ ಏನೂ ಇಲ್ಲದೆ ಇರೋದ್ರಿಂದ ಸಿಕ್ಕಿದ್ದೆಲ್ಲ ಮಾಂಸಗಳನ್ನೆಲ್ಲ ತಿಂದು ಬೇಯಿಸಿ ಎಣ್ಣೆ ಹಾಕಿ ಕ್ರಿಸ್ಮಸ್ ಮಾಡ್ತೀವಿ. ವೈನು ಆ ರೀತಿ ಜೀವನ. ಕಾರಣ ಏನು ಅಂದರೆ, ನಮಗೆ ನಿತ್ಯತೆಯ ಕುರಿತಾಗಿ ಏನು ಥಾಟ್ ಇಲ್ಲ ನಮ್ಮ ಮೈಂಡಲ್ಲಿ. ನಮಗೆ ಬರೀ ಲೋಕದ್ದೇ ಚಿಂತೆ, ಲೋಕದ್ದೇ ಆಲೋಚನೆ. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳಿದ್ದು, ಸ್ಥಿರಚಿತ್ತನಾಗಿರೋ, ಸೈತಾನ ಇದ್ದಾನೆ, ಅವನು ನಿನ್ನ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ಅಲ್ಲಿ ನೋಡು ಇಲ್ಲಿ ನೋಡು ಅಂತ ತೋರಿಸ್ತಾ ಇರ್ತಾನೆ. ಆದರೆ ನೀನೇನು ಮಾಡಬೇಕು? ವಿಶ್ವಾಸ ಹುಟ್ಟಿಸುವ ಯೇಸುವನ್ನು ಮಾತ್ರ ನೋಡಬೇಕು. ಹೇಗೆ ನೋಡಲಿಕ್ಕಾಗುತ್ತೆ? ನಿನ್ನ ಹೃದಯದಲ್ಲಿರುವ ವಾಕ್ಯದ ಮುಖಾಂತರ. ಅದಕ್ಕೆ ಆತನಿಗೆ ಹೇಳ್ತಾರೆ, ಈ ವಾಕ್ಯ ನಿನ್ನ ಹೃದಯದಲ್ಲಿರಲಿ. ಯಾವಾಗಲೂ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಾಗ ಯೇಸು ನಮ್ಮ ಹೃದಯದಲ್ಲಿ ಇದ್ದದಕ್ಕೆ ಸಮಾನ. ಯೇಸು ನಮ್ಮ ಹೃದಯದಲ್ಲಿ ಇರುವಾಗ ಖಂಡಿತವಾಗ್ಲೂ ಏನು ಮಾಡ್ತಾರೆ? ಅವರು ನಮಗೆ ಪವರ್ ಕೊಡ್ತಾ ಇರ್ತಾರೆ, ಶಕ್ತಿ ಕೊಡ್ತಾ ಇರ್ತಾರೆ, ಉತ್ತೇಜನ ಕೊಡ್ತಾ ಇರ್ತಾರೆ. ಓಡು ಓಡು ಓಡು, ಇನ್ನೂ ಓಟ ಪೂರ್ತಿ ಆಗಿಲ್ಲ, ಓಡು, ಇನ್ನೂ ಓಡಲಿಕ್ಕಿದೆ, ಓಡು ಓಡು ಅಂತ ಪರಿಶುದ್ಧಾತ್ಮರು ನಮಗೆ ಉತ್ತೇಜನ ಕೊಡ್ತಾರೆ ಒಳಗಿಂದ. ಯಾವುದಕ್ಕಾಗಿ ಓಡಲಿಕ್ಕೆ? ದುಡ್ಡಿಗಾಗಿ ಅಲ್ಲ.
ಇನ್ನೊಂದು ಆತ್ಮ ಒಳಗಡೆ ಇದ್ದಾಗ ದುಡ್ಡಿಗಾಗಿ ಓಡು 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 ತುಟಿ 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 ಆಮೇಲೆ ಆಮೇಲೆ ಸಾಯಿ. ಸತ್ತ ಮೇಲೆ ಗೊತ್ತಿಲ್ಲ. ಸತ್ತ ಮೇಲೆ ಸ್ವರ್ಗ. ಸ್ವರ್ಗ ಅಲ್ಲಿಟ್ಟಿದ್ದಾರೆ. ನಾವು ಮೂರ್ಖರಾಗ್ಬೋದು, ದೇವ್ರನ್ನ ಮೂರ್ಖ ಮಾಡೋಕ್ಕಾಗಲ್ಲ. ಯೇಸು ಸ್ವಾಮಿ ಮುಂಚಿತವಾಗಿಯೇ ಹೇಳಿದ್ದಾರೆ, 2 ದಾರಿ ಇದೆ. ಒಂದು ನಿತ್ಯ ನಾಶಕ್ಕೆ ಕೊಂಡೊಯ್ಯುವ ದಾರಿ, ಇನ್ನೊಂದು ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ದಾರಿ. ನಿತ್ಯ ಜೀವದ ದಾರಿ ಇಕ್ಕಟ್ಟಾದ ದಾರಿ, ನಾಶಕ್ಕೆ ಕೊಂಡೊಯ್ಯುವ ದಾರಿ ವಿಶಾಲವಾದ ದಾರಿ. ಅದು ಯಾವುದು ಕೇಳಿದರೆ ಲೋಕದ ದಾರಿ. ಇಕ್ಕಟ್ಟಾದ ದಾರಿ ಯಾವುದು? ಇಕ್ಕಟ್ಟಾದ ದಾರಿ ಅಂದರೆ ವಾಕ್ಯದ ದಾರಿ. ನೀನು ವಾಕ್ಯನ ಹಿಡ್ಕೊಂಡು ವಾಕ್ಯದ ಪ್ರಕಾರ ಬದುಕುವಾಗ ಅದು ಇಕ್ಕಟ್ಟೆ, ಅದು ಸುಲಭ ಅಲ್ಲ. ಯಾರು ಒಪ್ಕೊಳ್ತಾರೆ? ಇವತ್ತಿನ ಈ ಪ್ರಪಂಚದಲ್ಲಿ ಯಾರು ಒಪ್ಕೊಬಿಡ್ತಾರೆ? ಯಾರೂ ಒಪ್ಕೊಳ್ಳೋದಿಲ್ಲ. ಯಾರು ಇಷ್ಟಪಡ್ತಾರೆ? ಯಾರೂ ಇಷ್ಟಪಡೋದಿಲ್ಲ. ನಾಳೆ ದಿವಸ ನಿಮ್ಮ ಮಕ್ಕಳೇನಾದರೂ ಬೈಬಲ್ ಹಿಡ್ಕೊಂಡು ನಾನು ಯೇಸುಗೋಸ್ಕರ ಬದುಕ್ತೀನಿ ಅಂದರೆ ಅಪ್ಪ ಅಮ್ಮ ನೀವು ಬಿಡಿ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರೋಕ್ಕಾಗಲ್ಲ. ಆವಾಗಲೇ ಅಪ್ಪ ಅಮ್ಮರ ಶತ್ರುಗಳಾಗೋದು. ಅವಾಗ ಏನು ಹೇಳ್ತೀರಿ ಗೊತ್ತಾ? ನೀವು ಬೈಬಲ್ ಹಿಡ್ಕೊಂಡು ಹೋಗ್ತಾ ಇದ್ದೀರಾ, ಪ್ರೊಟೆಸ್ಟೆಂಟ್ ಆಗಿಬಿಟ್ರಾ, ಅದು ಇದು ಎಲ್ಲ ಹೇಳಿ ಆ ಮಕ್ಕಳು ತಲೆ ಹಾಳು ಮಾಡಿಬಿಡ್ತೀರಾ. ಆದರೆ ಯಾರ ಒಳಗಡೆ ಪರಿಶುದ್ಧಾತ್ಮರು ಇರ್ತಾರೋ ಅವ್ರ ತಲೆನ ಅಷ್ಟು ಸುಲಭಕ್ಕೆ ಹಾಳು ಮಾಡೋಕ್ಕಾಗಲ್ಲ. ಪರಿಶುದ್ಧರಾತ್ಮರಿದ್ದರೆ ಖಂಡಿತವಾಗಲೂ ಹಿಡ್ಕೊಂಡಿರ್ತಕ್ಕಂಥ ಈ ಬೈಬಲ್ನ ಯಾವತ್ತೂ ಕೆಳಗಡೆ ಇಡೋಕ್ಕಾಗೋದಿಲ್ಲ. ಒಮ್ಮೆ ಎತ್ಕೊಂಡಂಥ ಈ ಒಂದು ಸ್ವರ್ಗೀಯ ಟ್ರೆಷರನ್ನು ಕೆಳಗಡೆ ಇಡಲಿಕ್ಕೆ ಪವಿತ್ರಾತ್ಮ ಇರೋ ಒಬ್ಬ ಕ್ರೈಸ್ತ ವಿಶ್ವಾಸಿಯಿಂದ ಆಗೋದಿಲ್ಲ. ಪವಿತ್ರಾತ್ಮ ಇಲ್ಲದೆ ಇರ್ತಕ್ಕಂಥ ಡಮ್ಮಿ ಪೀಸ್ಗಳಿಗೆ ಇದು ಆವಾಗವಾಗ ದುಗುಳು ಹೊಡೆದು ಪ್ರಾರ್ಥನೆ ಟೈಮಲ್ಲಿ ಎತ್ಕೊಳ್ತಾರೆ, ಅಥವಾ ಏನೋ ಅವರಿಗೇನೋ ವಾಗ್ದಾನಗಳು ಬೇಕಾಗಿರುತ್ತೆ, ಆಶೀರ್ವಾದದ ವಾಕ್ಯಗಳು, ಅದು ಓದಲಿಕ್ಕೋಸ್ಕರ ಎತ್ಕೊಳ್ತಾರೆ. ಇನ್ನು ಪ್ರಾಣ ಉಳಿಸ್ಕೊಳ್ಳಿಕ್ಕೆ 91ನೇ ಕೀರ್ತನೆ ಅಂಥ ಸಮಯದಲ್ಲಿ ಮಾತ್ರ ಎತ್ಕೊಂಡು ಓದಿ ಇಡುವಂತಹ ಸ್ವಾರ್ಥ ಕ್ರೈಸ್ತರು ಎಷ್ಟು ಜನ ಇದ್ದಾರೆ. ಆದರೆ ಪರಿಶುದ್ಧಾತ್ಮರು ಇರುವವರಾದರೆ ಇದನ್ನು ಅದಕ್ಕೋಸ್ಕರ ಅಲ್ಲ ಓದೋದು, ಕ್ರಿಸ್ತನನ್ನು ದರ್ಶನ ಮಾಡಲಿಕ್ಕೆ, ಟು ಸಿ ಕ್ರೈಸ್ಟ್ ಥ್ರೂ ದಿಸ್ ಬುಕ್. ಯೇಸುವನ್ನು ನೋಡಲಿಕ್ಕೆ, ಯೇಸುವನ್ನು ಅನುಭವಿಸಲಿಕ್ಕೆ, ಆ ಆಭರಣವನ್ನು ತೊಟ್ಕೊಳ್ಳಲಿಕ್ಕೆ, ಆ ಕ್ರಿಸ್ತನಾಗಿರ್ತಕ್ಕಂಥ ಆರ್ನಮೆಂಟ್, ಆ ಸ್ವರ್ಗೀಯ ಮಹಿಮೆಯನ್ನು ಇನ್ನೂ ನನ್ನ ಒಳಗಡೆ ತುಂಬಿಸ್ಕೊಂಡು ನಾನು ಇನ್ನೂ ಬ್ಯೂಟಿಫುಲ್ ಆಗಲಿಕ್ಕೆ, ಆ ಹೆವನ್ಲಿ ಬ್ಯೂಟಿಯಿಂದ ತುಂಬಲ್ಪಡಲಿಕ್ಕೆ, ಆ ಸ್ವರ್ಗೀಯ ಸೌಂದರ್ಯದಿಂದ ತುಂಬಲ್ಪಡಲಿಕ್ಕೆ ನಾವೇನು ಮಾಡ್ತೀವಿ? ಇದನ್ನು ಓದ್ತೀವಿ, ಇದನ್ನು ಧ್ಯಾನಿಸ್ತೀವಿ. ಈ ಒಂದು ಸ್ವರ್ಗೀಯ ಬ್ಯೂಟಿಯಿಂದ ನೀವು ತುಂಬಲ್ಪಟ್ಟವರಾಗಿ ಹೀಗೆ ಹೋಗುವಾಗ ಈ ಬ್ಯೂಟಿಫುಲ್ ಅಲ್ಲಿರ್ತಕ್ಕಂಥ ಪಿಶಾಚಿ ಹೀಗೆ ಬರುವಾಗ ಅವನಿಗೆ ನಿಮ್ಮ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಅವನೇನು ಮಾಡ್ತಾನೆ? ಅವನು ಓಡೋಗ್ಬಿಡ್ತಾನೆ. ಸೊ ಅದರಿಂದ ನಮ್ಮ ಬ್ಯೂಟಿ ಹೆಚ್ಚು ಮಾಡಬೇಕಾದ್ರೆ ಈ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂಥ ಈ ವಾಗ್ದಾನ ಮತ್ತು ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ನಾವು ಇದನ್ನು ತೆಗೆದುಕೊಳ್ಳೋಣ. ದಯವಿಟ್ಟು ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಹಾಗೆ ಬಿಟ್ಟುಬಿಡಬೇಡಿ. ಯಾಕೆ ಅಂದರೆ ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು, ನಿನಗೆ ಏನೆಲ್ಲ ಇಷ್ಟನೋ ನಿನ್ನ ಎಲ್ಲ ಇಷ್ಟಕ್ಕಿಂತಲೂ ಶ್ರೇಷ್ಠವಾದದ್ದಾಗಿದೆ ದೇವರ ವಾಕ್ಯ. ಅದರಿಂದ ಈ ವಾಕ್ಯವನ್ನು ಇವತ್ತು ನೀವು ಹೃದಯದಲ್ಲಿ ಇಟ್ಕೊಂಡು ಪೂಜಿಸಿ, ಹೃದಯದಲ್ಲಿ ಇಟ್ಕೊಂಡು, ದೇವರೇ ಈ ವಾಕ್ಯ ನನಗೆ ಕೊಟ್ಟಿದ್ದೀರಿ, ನಾನು ಇದನ್ನು ಜೀವಿಸಬೇಕು, ನನಗೋಸ್ಕರ ನೀನು ಪ್ರಾಣ ಕೊಟ್ಟಿದ್ದೀಯ ಯೇಸುವೆ, ನಿನಗೋಸ್ಕರ ನನ್ನ ಜೀವನ ಆದರೂ ನಾನು ಕೊಡಬೇಕು, ಈ ಒಂದು ಆಸೆ ನಮ್ಮಲ್ಲಿ ಬರಲಿ. ನೋಡಿ, ಮಾತೆ ಮರಿಯಮ್ಮನವರು, ಹೇಗೋ ಕರ್ತರ ದಾಸಿ, ನಿಮ್ಮ ಚಿತ್ತ ನನ್ನಲ್ಲಿ ನೆರವೇರಲಿ ಅಂತ ಹೇಳುವಾಗ ಯೇಸುಸ್ವಾಮಿ ಇನ್ನೂ ಶಿಲುಬೆ ಮೇಲೆ ಸತ್ತಿಲ್ಲ. ಯೇಸುವಿನ ಮರಣವನ್ನು ಅವ್ರು ನೋಡಿಲ್ಲ. ಯೇಸುವಿನ ಮರಣವನ್ನು ನೋಡ್ದೇ ಅದಕ್ಕಿಂತ ಮುಂಚಿತವಾಗಲೇ ದೇವರಿಗೆ ಚಿತ್ತಕ್ಕೆ ಸಂಪೂರ್ಣವಾಗಿ ಅವರು ಸಮರ್ಪಿಸಿ ಕೊಟ್ಟಿದ್ದಾದರೆ, ನಾವು ಯೇಸುವಿನ ಮರಣವನ್ನು ನೋಡಿದವರು. ಯೇಸು ಶಿಲುಬೆ ಮೇಲೆ ಯಾವ ರೀತಿ ಘೋರ ಯಾತನೆ ಅನುಭವಿಸಿ ಸತ್ತಿದ್ದಾರೆ ಅಂತ ನಾವು ವರ್ಷ ಶಿಲುಬೆ ಹಾದಿ ಎಲ್ಲ ಮಾಡ್ತೀವಿ, ಬೈಬಲ್ನಲ್ಲಿ ಓದಿದ್ದೀವಿ, ನಮಗೆ ಗೊತ್ತಿದೆ. ಹಾಗಾದರೆ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ನಮ್ಮ ಜೀವನನ ದೇವರಿಗೆ ಈಗೋ ಕರ್ತನ ದಾಸಿ ಅಂತ ಒಪ್ಪಿಸ್ಕೊಡ್ಬೇಕಾಗಿತ್ತು. ನಮಗೆ ಯಾಕೆ ಆಗ್ತಾ ಇಲ್ಲ? ಶಿಲುಬೆ ಮರಣವನ್ನು ಕಾಣದೇನೆ ಆಕೆಗೆ ಒಪ್ಪಿಸ್ಕೊಡ್ಲಿಕ್ಕೆ ಸಾಧ್ಯವಾದರೆ, ಶಿಲುಬೆ ಮರಣವನ್ನು ಕಂಡಿರುವ ನಮಗೆ ಅಥವಾ ಕೇಳಿರೋ ನಮಗೆ, ತಿಳಿದಿರೋ ನಮಗೆ ಒಪ್ಪಿಸ್ಕೊಡ್ಲಿಕ್ಕೆ, ನಮ್ಮ ಲೈಫನ್ನು ದೇವರಿಗೆ ಒಪ್ಪಿಸ್ಕೊಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ?
ನಾವು ದೇವರಿಗೆ ಒಪ್ಪಿಸೋದು ಈ ಕಸ ಕಡ್ಡಿಯೆಲ್ಲ ಒಪ್ಪಿಸ್ತೀವಿ. ನನ್ನ ಕಷ್ಟವನ್ನು ಒಪ್ಪಿಸ್ತಾ ಇದ್ದೀನಿ, ನನ್ನ ಅದನ್ನು ಒಪ್ಪಿಸ್ತಾ ಇದ್ದೀನಿ, ಮಗನನ್ನು ಒಪ್ಪಿಸ್ತಾ ಇದ್ದೀನಿ, ಮಗಳನ್ನ ಒಪ್ಪಿಸ್ತಾ ಇದ್ದೀನಿ, ವಿದ್ಯಾಭ್ಯಾಸ ಒಪ್ಪಿಸ್ತಾ ಇದ್ದೀನಿ, ನನ್ನ ಮನೇನ ಹೊರಗೆ ಹೋಗ್ತಾ ಇದ್ದಾಗ ಒಪ್ಪಿಸ್ತಾ ಇದ್ದೀನಿ, ಇದನ್ನೆಲ್ಲ ಒಪ್ಪಿಸ್ತೀವಿ. ನಿನ್ನನ್ನು ಯಾವತ್ತು ಒಪ್ಪಿಸೋದು? ನಿನ್ನನ್ನು ಒಪ್ಪಿಸೋದೇ ಒಂದು ಆರಾಧನೆ. ನಿನ್ನನ್ನೇ ದೇವರಿಗೆ ಕೊಡೋದೇ ಒಂದು ಆರಾಧನೆ. ಸೊ ಹಾಗಾದರೆ ದೇವರಿಗೆ ನನ್ನ ಜೀವನವನ್ನು ಕೊಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಮೊದಲನೇದಾಗಿ ನನಗೆ ದೇವರ ಸಂದೇಶ ಬೇಕು, ಎರಡನೇದಾಗಿ ದೇವರ ಆತ್ಮರು ಬೇಕು. ದೇವರ ಸಂದೇಶ ಇಲ್ಲದೆ, ಶುಭ ಸಂದೇಶ ಇಲ್ಲದೆ, ದೇವರ ಆತ್ಮರಿಲ್ಲದೆ ನನ್ನ ಲೈಫನ್ನು ದೇವರಿಗೆ ಸರೆಂಡರ್ ಮಾಡಲಿಕ್ಕಾಗೋದಿಲ್ಲ. ಮಾತೆ ಮರಿಯಳಿಗೆ ಶುಭ ಸಂದೇಶ ಸಿಕ್ತು, ಅದನ್ನು ಅವರು ನಂಬಿದರು. ಎರಡನೇದಾಗಿ ಪವಿತ್ರಾತ್ಮರನ್ನ ಅವರು ತುಂಬಿಕೊಂಡ್ರು. ಅದರಿಂದ ಅವರಿಗೆ ಈಸಿ ಆಯಿತು ಕೊಡಲಿಕ್ಕೆ. ನಮಗೆ ಯಾವಾಗ ಈಸಿ ಆಗುತ್ತೆ ಕೇಳಿದರೆ ನಮಗೂ ಆವಾಗಲೇ ಈಸಿ ಆಗೋದು. ಶುಭ ಸಂದೇಶ ತಗೋಬೇಕು ಮತ್ತು ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡಬೇಕು. ಆಗ ನಮಗೂ ಕೂಡ ಇಗೋ ಕರ್ತನ ದಾಸ, ಇಗೋ ಕರ್ತನ ದಾಸಿ, ನಿಮ್ಮ ಇಚ್ಛೆ ನನ್ನಲ್ಲಾಗಲಿ ಅಂತ ಸರೆಂಡರ್ ಮಾಡಿಕೊಟ್ಟು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಅದಕ್ಕಿಂತ ಶ್ರೇಷ್ಠವಾದ ಜೀವನ ಬೇರೆ ಯಾವುದೂ ಇಲ್ಲ. ದಟ್ ಈಸ್ ದ ಮೋಸ್ಟ್ ಬ್ಲೆಸ್ಸೆಡ್ ಲೈಫ್. ಬ್ಲೆಸ್ಡ್ ಆರ್ ಯು ಅಮಂಗ್ ಆಲ್ ದ ವಿಮೆನ್. ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು ಅಂತ ಹೇಳ್ತಾರೆ. ಕಾರಣ ಏನು? ಕಾರಣ ಇಷ್ಟೇ, ಯೇಸುವಿಗಾಗಿ ಜೀವನ ಕೊಟ್ಟಿದ್ದಕ್ಕೆ ಧನ್ಯರಾಗಿದ್ದು. ಯೇಸು ಜನ್ಮ ಕೊಟ್ಟಿದ್ದರಿಂದ ಧನ್ಯರಾಗಿಲ್ಲ ಮಾತೆ ಮರಿಯಳು, ಯೇಸುವಿಗಾಗಿ ಲೈಫ್ ಕೊಟ್ಟಿದ್ದರಿಂದ ಧನ್ಯರಾದರು. ದೇವರ ವಾಕ್ಯ ನನ್ನಲ್ಲಿ ನೆರವೇರುತ್ತೆ ಎಂದು ನಂಬಿ ಆ ವಾಕ್ಯಕ್ಕೆ ತಮ್ಮನ್ನು ಬಿಟ್ಟು ಕೊಟ್ಟಿದ್ದರಿಂದ ಧನ್ಯರಾದರು. ಅದರಿಂದ ನಮ್ಮ ಜೀವನದಲ್ಲೂ ಕೂಡ ನಾವು ಧನ್ಯರಾಗೋದು ಯಾವಾಗ ಕೇಳಿದರೆ, ನಮ್ಮ ಲೈಫನ್ನು ಯಾವಾಗ ಪವಿತ್ರಾತ್ಮನಿಗೆ ಬಿಟ್ಟುಕೊಟ್ಟು ಯೇಸುವಿಗಾಗಿ ನಮ್ಮನ್ನು ಸರೆಂಡರ್ ಮಾಡಿಕೊಡ್ತೀವೋ ಖಂಡಿತವಾಗಲೂ ನಾವು ಕೂಡ ಧನ್ಯರಾಗ್ತೀವಿ. ಸ್ಥಿರಚಿತ್ತರಾಗಿರೋಣ, ಧೈರ್ಯದಿಂದ ಇರೋಣ. ಹೋಗೋ ದಾರಿಯಲ್ಲೆಲ್ಲ ಅಭಿವೃದ್ಧಿ ಆಗ್ತಾ ಹೋದ್ರೇ ಫೈನಲ್ ಆಗಿ ಜಯ ಸಿಗೋದು. ಅರ್ಥ ಆಗ್ತಿದೆಯಾ? ಪ್ರಾಸ್ಪರಸ್ ಆಗದೆ ಸಕ್ಸಸ್ ಆಗಲಿಕ್ಕಾಗೋದಿಲ್ಲ. ಸಕ್ಸಸ್ಫುಲ್ ಆಗಬೇಕಾದ್ರೆ ಪ್ರಾಸ್ಪರಸ್ ಆಗಬೇಕು, ಅಭಿವೃದ್ಧಿ ಆಗ್ತಾ ಹೋಗಬೇಕು. ಅಭಿವೃದ್ಧಿ ಅಂತ ಹೇಳುವಾಗ ಭೌತಿಕ ಅಭಿವೃದ್ಧಿ ಅಲ್ಲ, ಶರೀರದಲ್ಲಿ ಅಭಿವೃದ್ಧಿ ಅಲ್ಲ, ಲೋಕದ ಅಭಿವೃದ್ಧಿ ಅಲ್ಲ, ಆತ್ಮಿಕ ಜೀವನದಲ್ಲಿ, ವಿಶ್ವಾಸದಲ್ಲಿ. ಇವತ್ತು ನೋಡಿ, ನಮಗೆ ಬಯಹಟ್ಟು ಮಾಡಿಕೊಂಡ ಕೆಲವು ಪ್ರಾರ್ಥನೆಗಳು ಬಿಟ್ಟರೆ ನಮ್ಮ ಒಳಗಡೆಯಿಂದ ಸ್ವಂತವಾಗಿ ಒಂದು ಪ್ರಾರ್ಥನೆ ಬರೋದಿಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಜನ್ಮ ಕೊಟ್ಟ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ನಮಗೇನು ಗೊತ್ತಿಲ್ಲ. ನಮಗೆ ಗೊತ್ತಿರೋದಿಷ್ಟೇ, ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಇಷ್ಟೇ. ಇದು ಅನ್ಯರು ಹೇಳ್ಕೊಡ್ತಾರೆ. ಇದು ಕ್ರೈಸ್ತರೇ ಆಗಬೇಕು ಅಂತ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸಿಗಳಾದ ನಾವು ನಮ್ಮ ಆತ್ಮವನ್ನು ರಕ್ಷಿಸ್ಕೋಬೇಕು, ಜೊತೆಯಲ್ಲಿರುವವರ ಆತ್ಮವನ್ನು ರಕ್ಷಣೆ ಮಾಡಿ ಅವರನ್ನು ವಾಗ್ದಾನ ಭೂಮಿಯಾದ ಸ್ವರ್ಗರಾಜ್ಯಕ್ಕೆ ತಲುಪಿಸುವ ಒಂದು ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಇದೆ. ಈ ಕೆಲಸ ನಾವು ಮಾಡಬೇಕು. ಆದ್ದರಿಂದ ನಮಗೆ ಮುಖ್ಯವಾಗಿ ಈ ದೇವರ ವಾಕ್ಯ ಬೇಕು. ಇದು ಬಿಟ್ಟರೆ ನಮಗೆ ಸಕ್ಸಸ್ಫುಲ್ ಆಗಲಿಕ್ಕಾಗೋದಿಲ್ಲ. ವಿ ಕ್ಯಾನಾಟ್ ಬಿ ಪ್ರಾಸ್ಪರಸ್ ಆ್ಯಂಡ್ ಸಕ್ಸಸ್ಫುಲ್ ಇನ್ ಅವರ್ ವೇ ಟು ಇಟರ್ನಲ್ ಲೈಫ್ ವಿತೌಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಇಲ್ಲದೆ ಅದು ಸಾಧ್ಯ ಇಲ್ಲ. ಅದರಿಂದ ಪ್ರತಿದಿನ ನಾವು ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗಿ ನಮ್ಮ ಹೃದಯದಲ್ಲಿ, ನಮ್ಮ ಬಾಯಲ್ಲಿ ದೇವರ ವಾಕ್ಯವನ್ನು ತುಂಬಿಸ್ಕೊಂಡು ನಾವು ಬದುಕೋಣ. ಆ ನಿತ್ಯ ಜೀವ ಎಂಬ ಬಹುಮಾನವನ್ನು ನಮ್ಮದಾಗಿಸ್ಕೊಳ್ಳೋಣ. ಪೌಲರ ಹಾಗೆ ನಮಗೆ ಹೇಳಲಿಕ್ಕಾಗಬೇಕು, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ, ಆ ಜಯಮಾಲೆ ನನಗೆ ಸಿದ್ಧವಾಗಿದೆ, ನಾನು ಅದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸಿ ವಾಟ್ ಎ ಜಾಯ್! ನಮಗೆ ಹೇಗಿದೆ ಜಾಯ್ ಅಲ್ವಾ? ಪ್ರಾರ್ಥಿಸೋಣ, ಎದ್ದು ನಿಂತ್ಕೊಳ್ಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟಂತಹ ಈ ಸ್ವರ್ಗೀಯ ಜೀವನಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ನಶಿಸಿ ಹೋಗುತ್ತಿದ್ದ ನಮ್ಮನ್ನು ಹುಡುಕಿಕೊಂಡು ಬಂದು ದೇವರೇ, ನಿಮ್ಮ ಮಹಿಮೆಯ ಸಾಧನಗಳನ್ನಾಗಿ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನೀವು ನಮ್ಮಲ್ಲಿ ಜೀವಿಸುತ್ತಿರುವುದೇ ನಮ್ಮ ಒಂದು ಸೌಭಾಗ್ಯವಾಗಿದೆ. ಅದೇ ನಮ್ಮ ನಿಜವಾದ ಮಹಿಮೆ ಆಗಿದೆ. ಆರ್ ಟ್ರೂ ಗ್ಲೋರಿ ಈಸ್ ಯು ಲಾರ್ಡ್. ಯು ಆರ್ ಮೈ ಗ್ಲೋರಿ. ನೀವೇ ನನ್ನ ಮಹಿಮೆ ಆಗಿದ್ದೀರಿ. ಯು ಆರ್ ಮೈ ಬ್ಯೂಟಿ. ನೀವೇ ನನ್ನ ಸೌಂದರ್ಯವಾಗಿದ್ದೀರಿ. ಯು ಆರ್ ಮೈ ಆನರ್. ನೀವೇ ನನ್ನ ಗೌರವವಾಗಿದ್ದೀರಿ. ಯು ಆರ್ ಮೈ ಲೈಫ್. ನೀವೇ ನನ್ನ ಜೀವವಾಗಿದ್ದೀರಿ. ಯು ಆರ್ ಮೈ ವಿಕ್ಟರಿ. ನೀವೇ ನನ್ನ ಜಯವಾಗಿದ್ದೀರಿ.
ಯು ಆರ್ ಮೈ ಸಕ್ಸಸ್. ನೀವೇ ನನ್ನ ಜಯವಾಗಿದ್ದೀರಿ ಕರ್ತನೆ. ಯು ಆರ್ ಮೈ ಪ್ರಾಸ್ಪ್ಯಾರಿಟಿ. ನನ್ನ ಸಮೃದ್ಧಿ ನೀನೇ ಆಗಿದ್ದೀಯ ಸ್ವಾಮಿ. ಯು ಆರ್ ಮೈ ರಿಚಸ್. ನನ್ನ ಶ್ರೀಮಂತಿಕೆ ನೀನೇ ಆಗಿದ್ದೀಯಪ್ಪ. ಯೇಸುವೆ, ನನ್ನ ಸರ್ವಸ್ವವು ನೀವೇ ಆಗಿದ್ದೀರಿ. ಆದುದರಿಂದ ನನಗೆ ಯಾವುದೇ ಕೊರತೆ ಇಲ್ಲ ಸ್ವಾಮಿ. ನನ್ನ ಜೀವಿತದಲ್ಲಿ ಎಲ್ಲ ಕೊರತೆಗಳನ್ನು ನೀಗಿಸಿದ ಯೇಸುವೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. I lack nothing in this world because I have Jesus. Jesus is my sufficiency. ಯೇಸು ಕ್ರಿಸ್ತರೇ ನನ್ನ ಸಂಪೂರ್ಣತೆ ಆಗಿದ್ದಾರೆ. I am sufficient because of Jesus in me. ಯೇಸು ನನ್ನಲ್ಲಿ ಇರುವುದರಿಂದ ನಾನು ಸಂಪೂರ್ಣನಾಗಿದ್ದೇನೆ. ಸ್ಥಿರಚಿತ್ತರಾಗಿ ಧೈರ್ಯದಿಂದ ಮುಂದೆ ಹೋಗಲು ಬೇಕಾದ ಧೈರ್ಯದ ಆತ್ಮರನ್ನು ನಮಗೆ ಕೊಟ್ಟಂಥ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ ಲೋಕದ ಪ್ರಯಾಣದಲ್ಲಿ ಅಪ್ಪ ತಂದೆಯಾದ ದೇವರೇ, ನಮ್ಮ ಸ್ವಂತ ಬುದ್ಧಿಯನ್ನು ಆಶ್ರಯಿಸಿ ಹೋಗುವಾಗ ಭಯ ಆತಂಕಗಳು ಎದುರಾಗುತ್ತದೆ. ಆದರೆ ನಿನ್ನ ಆತ್ಮನಿಗೆ ಶರಣಾಗಿ ಹೋಗುವಾಗ ನಿನ್ನ ಆತ್ಮನ ಮುಖಾಂತರವಾಗಿ ನಾವು ಜಯಶಾಲಿಗಳಿಗಿಂತಲೂ ಜಯಶಾಲಿಗಳಾಗಿ ಧೈರ್ಯದಿಂದ ಮುಂದೆ ಹೋಗಲು, ಶುಭ ಸಂದೇಶವನ್ನು ಧೈರ್ಯದಿಂದ ಸಾರಲು, ಯೇಸುವಿನ ಮಹಿಮೆಗಾಗಿ ಜೀವಿಸಲು, ಅವರ ನಾಮ ಮಹಿಮೆಗಾಗಿ ಜೀವಿಸಲು ನಮ್ಮಿಂದ ಸಾಧ್ಯವಾಗ್ತದೆ ಅಪ್ಪ.